ಮ್ರಿಯಮಾಣೋ ಅನಾಥವತಿ. ಹೇ ರಾಮ, ಪಟ್ಟಾಭಿ ರಾಮ, ಕೋದಂಡ ರಾಮ, ಜಗದವಿ ರಾಮ, ಅಯೋಧ್ಯ ರಾಮ, ದಶರಥ ರಾಮ, ಕೌಸಲ್ಯ ರಾಮ, ನನ್ನಗಲಿ ಓದಿಯ ಆನೆಸೇನ ಮಂದಿ ಮಾರ್ವಡ ರಾಣ ರಾಮತ್ರದೊಡೆಯ ರಾಜಾದಿ ರಾಜನಾಗಿ ಶ್ವೇತ ಛತ್ರದ ಪಡೆಯಲಿನಲ್ಲಿ ನನ್ನನ್ನು ಕೊಳ್ಳೇರಿಸಬೇಕು ಅಂತ ನಾನು ಬಯಸಿದೆಗಳಿದೆ. ಅನಾಥರಂತೆ ಸಾಯುವನನ್ನು ನೀವ್ಯಾರು ಗಮನಿಸಲಿಲ್ವೇ? ಹೇ ರಾಮ, ಹೇ ಲಕ್ಷ್ಮಣ, ಹೇ ಸೀತಾ, ನಮಾಂ ಜಾನೀತ ದುಃಖೇನ. ನನ್ನ ದುಃಖ ನಿಮಗೆ ಯಾರು ಗೊತ್ತು ತಿಳಿಯದೆ. ಮ್ರಿಯಮಾಣೋ ಅನಾಥವತಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂಚ ದೇಹಿ ಮೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮೋ. ಭಾರತೀ ಸರಸ್ತಿರ್ವಾಯು ವರ್ಮಲಕ್ಷ್ಮೀ ಮೂಲ ನಾರಾಯಣ ವಾಸುದೇವಾಯ
ಮೂಲನಾರಾಯಣ ವಾಸುದೇವಾಯ ಓಂ ನಮಃ. ವ್ಯಾಸಾಯ ಭುವನಾಶಾಯ ಶ್ರೀಶಾಯ ಭುವನಾಶಾಯ ಶ್ರುತ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮಧ್ವಾಯ ಚ ನಮೋ ನಮಃ. ನಮಃ ಶ್ರೀ ಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ. ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ವಿಜಯಾರ್ಯಾಯ ತೇ ನಮಃ. ಜಯತಿ ಹರ್ಣಚಂಚಃ ಸರ್ವದೇವೈಕ್ಯವಂದ್ಯಃ ಪರಮಗುರುಲಭಿಷ್ಟಾವ ಸಜ್ಜನಾನಾಂ ನಿಖಿಲಗುಣಗಣನಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋ ಸೌಶೇಕ ಪ್ರತಿಮಾನ್ವಹೇ ನಮಃ. ಭವತೀನುಭಾವ ಕ್ರೀಡಮೂಕೋಪಿ ವಾಗ್ಮಿ ಒಡಮತಿಯಂತು ಜಾಯತೆ ಪ್ರಾಜ್ಞಮೌಳಿ ಸಕಲವಚನದೇತೋ ದೇವತಾ ಭಾರತೀಶಾಂ ಮಮ ವಚಸಿರಿದತ್ತಾಂ ಸನ್ನಿಧಿಂ ಮಾನಸೇ. ಶ್ರೀ ಗುರುಗಣಾಧಿಪತೇ ನಮಃ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿಯ ಪ್ರೇರಿಪಳು ಪಾರ್ವತಿ ದೇವಿಯೋ ಮತಿಯ ಪ್ರೇರಿಪಳು ಮುಕುತಿ ಪದಕ್ಕೆ ಮನವೀವ ಮರುದ್ರ ದೇವರು ಬಕುತಿದಾಯಕಳು ಭಾರತಿ ದೇವಿಯೋ ಬಕುತಿದಾಯಕಳು ಭಾರತಿ ದೇವಿಯೋ ಯುಕ್ತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಬಕುತಿದಾಯಕಳು ಭಾರತಿ ದೇವಿಯೋ ಚಿತ್ತದಲ್ಲಿ ಆನಂದ ಸುಖವನಿವಳು ರಮಾ ಚಿತ್ತದಲ್ಲಿ ಆನಂದ ಸುಖವನಿವಳು ರಮಾ ಭಕ್ತ ಜನರೊಡೆಯ ಸಿರಿ ಪುರಂದರ ವಿಠಲನೋ ಸತತ ಇವರೊಳು ನಿಂತು ಈ ಕೃತಿಯ ನಡೆಸುವನು ಸತತ ಗಣನಾಥ ಗಣನಾಥ ಗಣನಾಥ. ಶ್ರೀ ಚಕ್ರಾಂಕಿತ ಬಿಂದು ಮಧ್ಯ ನಿಲಯ ಪೀತಾಂಬರಾಲಂಕೃತ ಶಂಖ ಚಕ್ರವರಾಭಯಂಚ ದದಪಿ ಬಾಲೇಂದು ಮೌಲಿ ಶುಭಾ ಸಿಂಹದ್ಯೋಪರಿ ಸಂಸ್ಥಿತಾಂ ತ್ರಿನಯನಾಂ ಮೂಕಾಸುರಾಚೇದಸಿ ಶ್ರೀಕೋಲಾಪುರವಾಸಿನಿ ಭಗವತಿ ಧ್ಯಾಯಾಮಿ ಮೂಕಾಂಬಿಕಾ ಧ್ಯಾಯಾಮಿ ಮೂಕಾಂಬಿಕಾ. ಮೃಡಹರಿ ಹಯಮುಕರ ಒಡೆಯಳೆ ನಿನ್ನಯ ಮೃಡಹರಿ ಹಯಮುಕರ ಅಡಿಗಡಿಗೆ ರಾಗುವೆ
ಅಮ್ಮ ಬ್ರಹ್ಮನ ರಾಣಿ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ. ಇಂದಿರಾರಮಣನ ಹಿರಿಯ ಸೊಸೆಯ ನೀನು, ಇಂದಿರಾರಮಣನ ಹಿರಿಯ ಸೊಸೆಯ ನೀನು. ಬಂದೆನ್ನ ವದನಾದಿ ನಿಂದು ನಾಮವ ನುಡಿಸೆ, ಬಂದೆನ್ನ ವದನಾದಿ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ. ಪತಿತ ಪಾವನೆ ನೀನು ಗತಿ ಎಂದು ನಂಬಿದೆ, ಪತಿತ ಪಾವನೆ ನೀನು. ವಿತತ ಶ್ರೀ ಪುರಂದರ ವಿಠಲನ ತೋರೆ, ವಿತತ ಶ್ರೀ ಪುರಂದರ ವಿಠಲನ ತೋರೆ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ, ದಿವ್ಯಮತಿ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ನಿಖಿಲ ಜಗತ್ಕಾರಣ, ಸರ್ವತಂತ್ರ ಸ್ವತಂತ್ರ, ಸರ್ವ ಶಬ್ದವಾಕ್ಯ, ಸರ್ವೋತ್ತಮ, ಸರ್ವಾದಿವಂದ್ಯ, ರೂಪ ಐಶ್ವರ್ಯ ಜ್ಞಾನ ಬಲ ಸ್ಥೈರ್ಯ ಧೈರ್ಯ ಔದಾರ್ಯ ಸೌಶೀರ್ಯಾದಿ ಅನಂತ ಕಲ್ಯಾಣ ಗುಣನಿಧಿಯಾದಂಥ ಪರಮಾತ್ಮನ ಮಂಗಲಮಯವಾದ ಸೃಷ್ಟಿಯಲ್ಲಿ ಸಕಲ ಜೀವರಾಶಿಗಳು ತಮ್ಮ ತಮ್ಮ ಸರ್ವ ಸ್ವರೂಪ ಸ್ವಭಾವಕ್ಕನುಗುಣವಾಗಿರತಕ್ಕಂಥ ಕರ್ಮಗಳನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ ಆ ಬಂಧನಗಳನ್ನ ಕಳಚಿಕೊಂಡು ಜನನ ಮರಣದ ಜಂಜಟದಿಂದ ದೂರವಾಗಲುಸ್ಕರವಾಗಿ ಸಾಧನೆ ಮಾಡಲು ಪ್ರಪಂಚದಲ್ಲಿ ಹುಟ್ಟಿ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಎಚ್ಚರಿಸ್ತಾರೆ ಜ್ಞಾನಿಗಳು. ಮಾಡು ಕರ್ಮವ ಯೋಗಿಯಾಗೋ ಮನುಜ, ಮಾಡು ಕರ್ಮವ ಯೋಗಿಯಾಗೋ, ಮಾಡು ಕರ್ಮವ. ಮಾಡಿ ಹರಿಗರ್ಪಿಸಿ ಚರಣಕ್ಕೆ ಬಾಗೋ, ಮಾಡಿ ಹರಿ ಮಾಡಿ ಹರಿಗರ್ಪಿಸಿ ಚರಣಕ್ಕೆ ಬಾಗೋ, ಮಾಡು ಕರ್ಮವ ಯೋಗಿಯಾಗೋ. ರೂಢಿಯೊಳು ಉತ್ತಮ ಕರ್ಮಕ್ಕೆ ಫಲವು, ರೂಢಿಯೊಳು ರೂಢಿಯೊಳು ಉತ್ತಮ ಕರ್ಮಕ್ಕೆ ಫಲವು. ಕಾಡೊಳಗಿದ್ದರೂ ನೀ ಪಡೆವೆ ನಿಶ್ಚಯವು. ಮಾಡದೆ ಮಾಡಿದ ಜ್ಞಾನಿಯಾಗು, ಮಾಡದೆ ಯೋಗಿಯಾಗು, ಯೋಗಿಯಾಗು. ಕರ್ಮಗಳಲ್ಲಿ ಎರಡು ವಿಧ. ಫಲಾಪೇಕ್ಷೆಯಿಂದ ಮಾಡತಕ್ಕಂತಹ ಕರ್ಮಗಳು ಕರ್ಮಕಾಂಡ ಅಂತ ಕರೆಯಲ್ಪಡುತ್ತದೆ. ಭಗವದರ್ಪಿತ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮಗಳು ಕರ್ಮಯೋಗ ಅಂತ ಕರೆಯಲ್ಪಡುತ್ತದೆ. ಕಾಮ್ಯಕರ್ಮ ಪ್ರಾಪ್ತ ಕರ್ಮ ಅಂತ ಎರಡನ್ನು ವಿಭಾಗ ಮಾಡಿದ್ದಾರೆ. ಕಾಮ್ಯಕರ್ಮ ಪ್ರಾಪ್ತ ಕರ್ಮ ಅಂದ್ರೆ ಏನು? ವ್ಯಕ್ತಿ ಜೀವನದಲ್ಲೂ ಸಂಸಾರ ಜೀವನದಲ್ಲೂ ಸಮಾಜ ಜೀವನದಲ್ಲೂ ನೀವರನ್ನು ನೋಡಬಹುದು. ಮನೆಯಲ್ಲೊಂದರಿ ಹೆಂಡತಿ ಹೇಳ್ತಾಳೆ ಗಂಡನಿಗೆ, ನಾನಿವತ್ತು ಊಟ ಮಾಡುವುದಿಲ್ಲ ಅಂದು. ಅದು ಕಾಮ್ಯಕರ್ಮ. ಬೇಕಾದ್ರೆ ಮಾಡಬಹುದು, ಬೇಡ ಅಂದ್ರೆ ಬಿಡಬಹುದು. ಗಂಡ ಹೇಳಿದ ನಿನಗೆ ಇಷ್ಟ ಬಂದಾಗೆ ಮಾಡುವಂತ. ಹೆಂಡತಿಯಂದು ನನ್ನ ಇನ್ನೊಂದು ಮಾತು ಕೇಳ್ರಿ, ನಾನಿವತ್ತು ಊಟ ಮಾಡುವುದಿಲ್ಲ, ಅದರಿಂದ ಅಡಿಗೆಯೂ ಮಾಡುವುದಿಲ್ಲ ಅಂದ. ಅಲ್ಲಿ ಜಗಳ ಪ್ರಾರಂಭ ಆಗ್ತದೆ. ಗಂಡ ಹೇಳಿದ, ನೀನು ಒಬ್ಬಳು ಉಪವಾಸ ಇದ್ದೀಯೆಂಬ ಕಾರಣದಿಂದ ಬಹಳ ಮಂದಿಯನ್ನು ಉಪವಾಸ ಹಾಕುವ ಅಧಿಕಾರ ನಿನಗಿಲ್ಲ. ಅಡುಗೆ ಮಾಡುವುದು ಪ್ರಾಪ್ತ ಕರ್ಮ, ನೀನು ಉಣ್ಣುವುದು ಬಿಡುವುದು ಕಾಮ್ಯಕರ್ಮ. ನೀನೊಬ್ಬಳು ಉಪವಾಸ ಇದ್ದೀಯೆಂಬ ಕಾರಣದಿಂದ ಬಹಳ ಜನರನ್ನು ಉಪವಾಸ ಹಾಕುವ ಅಧಿಕಾರ ನಿನಗಿಲ್ಲ. ಅಡುಗೆ ಮಾಡುವ ಕೆಲಸವನ್ನು ಮಾಡು,
ಬೇಕಾದ್ರೆ ಇನ್ನ ಪಾಲಿಯನ್ನು ನನಗೆ ಬಿಡಿಸಿ, ನಾನೇನು ಬೇಡ ಅನ್ನೋದಿಲ್ಲ ಅಂತಾನೆ ಗಂಡ. ಹಾಗೆ ಸಮಾಜ ಜೀವನದಲ್ಲಿ ನಿನ್ನ ಫಲಾಪೇಕ್ಷೆ ಇಲ್ಲದೆ ನೀ ಕರ್ಮವನ್ನು ತ್ಯಜಿಸುವುದು ಸಾಧ್ಯವಲ್ಲ. ಸಕಲ ಕರ್ಮಗಳನ್ನು ಮಾಡ್ತಾ ಅದನ್ನು ಭಗವಂತನಿಗೆ ಅರ್ಪಿಸು, ಇದು ನಿನ್ನ ಸೇವೆ ಅಂತೇಳಿ ಅದನ್ನು ಎಚ್ಚರಿಸುತ್ತಾರೆ ಜ್ಞಾನಿಗಳು. ದೃಢ ಮಾಡು ಆತನ ಧ್ಯಾನ ಧ್ಯಾನ, ದೃಢ ಮಾಡು ಆತನ ಧ್ಯಾನ. ಶ್ರೀಹರಿ ಧ್ಯಾನ ದೃಢ ಮಾಡು, ದೃಢ ಮಾಡು. ದೃಢ ಮಾಡು ಆತನ ಧ್ಯಾನ. ಕೊಡದಿರುವನೆ ಹರಿ ಕರುಣ ನಿಧಾನ, ಕೊಡದಿರುವನೆ ಹರಿ ಕರುಣ ನಿಧಾನ. ಮಾಡು ಕರ್ಮವ ಯೋಗಿಯಾಗೋ ಯೋಗಿಯಾಗೋ ಯೋಗಿಯಾಗೋ. ಮಾಡುವ ಸಕಲ ಕರ್ಮಗಳು ಭಗವದರ್ಪಿತ ಬುದ್ಧಿಯಿಂದ ಮಾಡು. ಕರಚರಣಾದ ವಯವಗಳಿಂದ ಮಾಡಬಹುದಾದ ದೈಹಿಕ ಕ್ರಿಯೆಗಳು ಕೂಡ ಪರಮಾತ್ಮನ ಸೇವೆ ಎಂಬುದಾಗಿ ತಿಳಿ ಅದನ್ನು ಎಚ್ಚರಿಸುತ್ತಾರೆ ಪುರಂದರದಾಸರು. ಸಕಲವೆಲ್ಲವೂ ಹರಿಯ ಸೇವೆಯನ್ನಿ, ರುಕ್ಮಿಣಿ ಪತಿಯಲ್ಲದೆ ಅನ್ಯವಿಲ್ಲ ಎನ್ನಿ. ಹೀಗೆ ಎಚ್ಚರಿಸುತ್ತಾರೆ. ಭಗವದರ್ಪಿತವಲ್ಲದ ಕರ್ಮಗಳಿಗೆ ಫಲ ಬರುವುದಿಲ್ಲವಾದ್ರಿಂದ ಹರಿಗರ್ಪಿಸದೆ ಆವ ಕರ್ಮವ ಮಾಡಿದರು, ಹರಿಗರ್ಪಿಸದೆ ಆವ ಕರ್ಮವ ಮಾಡಿದರು, ಹುರಿದು ಬಿತ್ತಿದ ಬೀಜ. ಬೀಜ ಹುರಿದು ಬಿತ್ತಿದರೆ ಫಲ ಬರಲಾರದು. ಭಗವದರ್ಪಿತವಲ್ಲದೆ ಇರತಕ್ಕಂಥ ಕರ್ಮಗಳಿಗೆ ಫಲ ಬರುವುದಿಲ್ಲವಾದ್ರಿಂದ ಹಾಗೆ ಈಶ್ವರಾರ್ಪಣ ಬುದ್ಧಿಯಿಂದ ಸಕಲ ಕರ್ಮಗಳನ್ನು ಮಾಡಿರತಕ್ಕಂಥವನೇ ರಾಮಾಯಣದಲ್ಲಿ ಮಹಾಭಕ್ತರಾಗಿರತಕ್ಕಂಥ ಭರತ. ಶ್ರೀರಾಮ ಜ್ಞಾನಯೋಗಿ, ಭರತ ಕರ್ಮಯೋಗಿ. ರಾಮ ಮಾಡದೆ ಮಾಡಿದವ, ಭರತ ಮಾಡಿಯೂ ಮಾಡದವ. ಅಂತಹ ಶ್ರೀರಾಮನ ದಿವ್ಯ ಪಾದುಕೆಯನ್ನೇ ತಂದಿಟ್ಟು ಶ್ರೀರಾಮನನ್ನೇ ಅನುಸಂಧಾನಗೈದು ಸಕಲ ಕರ್ಮಗಳನ್ನು ಯೋಗ ಬುದ್ಧಿಯಿಂದ ಮಾಡುತ್ತಾ ಶ್ರೀರಾಮದರ್ಶನ ಕಾಂಕ್ಷಿಯಾಗಿ ತಪಸ್ವಿಯಾಗಿ ಬದುಕಿರತಕ್ಕಂಥ ಮಹಾಭಕ್ತನಾದ ಭರತ. ನಾವಾದರೂ ಸಂಸಾರ ಜೀವನದಲ್ಲಿ ಎಲ್ಲ ಕರ್ತವ್ಯಗಳನ್ನು ಭಗವದರ್ಪಿತ ಬುದ್ಧಿಯಿಂದ ಮಾಡುತ್ತಾ ಅಂತ್ಯದಲ್ಲಿ ಅವನ ದರ್ಶನಕ್ಕಾಗಿ ಕಾದಿರಬೇಕಂತೆ. ಅಂತಹ ತಪಸ್ವಿ ಜೀವನ ನಡೆಸಬೇಕಂತೆ. ಶ್ರೀರಾಮ ಅವನಿಗೆ ಪಾದುಕೆಯನ್ನು ಕರುಣಿಸಿದ. ಅಂತಹ ಪಾದುಕಾ ಪ್ರದಾನ ಅಥವಾ ಪಾದುಕಾ ಪಟ್ಟಾಭಿಷೇಕ ಈ ಮಂಗಲ ಚರಿತೆಯನ್ನ ಮುಂದೆ ಶ್ರವಣ ಮಾಡೋಣವಂತೆ. ರಘುರಾಮಚಂದ್ರ ಮಹಾರಾಜ ಕೀ ಜಯ. ಗಚ್ಚತಾ ಮಾತುಲ ಕುಲಂ, ಗಚ್ಚತಾ ಮಾತುಲ ಕುಲಂ ಭರತೇನ ತದಾನಗ. ಶತ್ರುಘ್ನೋ ನಿತ್ಯ ಶತ್ರುಘ್ನೋ ನೀತಃ ಪ್ರೀತಿ ಪುರಸ್ಕೃತಃ. ಭಗವಾನ್ ಶ್ರೀರಾಮಚಂದ್ರ ರಾಜಋಷಿ ಜನಕಸುತೆಯನ್ನ ವಿಕ್ರಮ ಶುಲ್ಕವನ್ನಿತ್ತು ವರಿಸಿ ಅಯೋಧ್ಯೆಗೆ ಅಭಿಮುಖವಾಗುತ್ತಲೇ ಭರತ ಶತ್ರುಘ್ನರು ತಂದೆ ದಶರಥನಾಜ್ಞೆಯಂತೆ ತನ್ನ ಸೋದರ ಮಾವನಾದ ಯುಗಾದಿತ್ಯುವಿನ ಕೇಕೈ ದೇಶಕ್ಕೆ ವಿದ್ಯಾಭ್ಯಾಸದ ನಿಮಿತ್ತವಾಗಿ ಹೊರಟು ಹೋಗಿದ್ದಾರೆ. ಬಳಿಕ ದಶರಥ ಬಯಸಿದ ಶ್ರೀರಾಮನ ದಿವ್ಯ ಪಟ್ಟಾಭಿಷೇಕ, ಆ ದಶರಥನ ಸುಂದರ ಸ್ವಪ್ನ ಮಂತರೆ ಕೈಕೇಯರ ಯತ್ನದಿಂದ ಭಂಗವಾಗಿ ಕೈಕೆಯು ಕೇಳಿದ 2 ವರದ ನಿಮಿತ್ತವಾಗಿ ಶ್ರೀರಾಮ ದೇವರು ತಾಪಸ ವೇಷವನ್ನು ಧರಿಸಿ ಅರಣ್ಯವಾಸಕ್ಕೆ ಹೊರಟಿದ್ದಾರೆ. ವಸಿಷ್ಠ ವಾಮದೇವಾದಿಗಳು ಇತರ ಯಾವ ಬಂಧುಗಳ ಮಾತನ್ನು ಕೇಳದ ಶ್ರೀರಾಮ ರಾಜ್ಯವನ್ನು ಭರತನಿಗೆ ಬಿಟ್ಟುಕೊಡುವುದೇ ಪಿತೃವಾಕ್ಯದ ಪರಿಪಾಲನೆಯ ಪರಮಧರ್ಮ ಎಂಬುದಾಗಿ ತಿಳಿಯಪಡಿಸುತ್ತಾನೆ. ವಸಿಷ್ಠ, ವಾಮದೇವ, ಕಾರ್ತ್ಯಾಯನ ಮೊದಲಾಗಿರತಕ್ಕಂಥ ಋಷಿ ಮಹರ್ಷಿಗಳು, ಕೌಸಲ್ಯ, ಕೈಕ, ಸುಮಿತ್ರಾದಿಗಳು, ಪುರಜನರು, ಪರಿಜನರು, ಮಂತ್ರಿಗಳು, ಆತ್ಮೀಯರು, ಬಂಧುಗಳು
ಸರ್ವರು ಕೂಡ ಎಡೆಬಿಡದೆ ರಾಮನನ್ನು ವಿನಂತಿ ಮಾಡಿಕೊಂಡರು. ರಘುರಾಮಚಂದ್ರ ರಘುವರ ನಿನಗಾಗದೆ ನಿನಗೆ ಬಾಗದೆ ನಿನಗೆ ಸಲ್ಲದ ವಲ್ಲದ ಜನರಿ ಅಯೋಧ್ಯೆಯಲ್ಲಿ ಯಾರಿದ್ದಾರೆ? ಇದು ಧರ್ಮವೇ ನಮ್ಮನ್ನು ಬಿಟ್ಟು ಹೋಗಬಹುದೇ ಎಂದಾದಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಇಲ್ಲಿ ಜೀವನದಲ್ಲಿ ಮೋಹಕ್ಕೆ ಮಹತ್ವ ಇಲ್ಲ, ಧರ್ಮ ಪ್ರಜ್ಞೆಯಿಂದ ಬದುಕಬೇಕಂತಾದ್ರು. ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥ ಚತುಷ್ಟಯಗಳಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದೆ ಅರ್ಥವನ್ನು ಗಳಿಸಬೇಕಾದ್ರಿಂದ ಈಗ ಧರ್ಮವನ್ನು ಆಚರಿಸಬೇಕಾದಂತ ಪ್ರಮೇಯ ಒದಗಿದಂತ ನನ್ನನ್ನು ತಡೆಯಕೂಡದು. ಈಗ ನನಗೆ ಪ್ರಜೆಗಳಾಗ್ಲಿ ರಾಜ್ಯ ಭೋಗವಾಗ್ಲಿ ಯಾವುದೂ ಹಿತವಲ್ಲ. ಪಿತೃವಚನ ಪಾಲನೆಯ ಧರ್ಮ 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 ವಚನ ಪಾಲನೆಯ ಧರ್ಮ. ಪುತ್ರನಿಗಿದುವೆ ಪರಮ ಸತ್ಕರ್ಮ, ವಚನ ಪಾಲನೆ ಧರ್ಮ. ವರ್ಷಕ್ಕೆ ತೋರ್ದಶ ಅರುಷದಿ ಕಳೆವೆ, ವರ್ಷಕ್ಕೆ ತೋರ್ದಶ ಅರುಷದಿ ಕಳೆವೆ, ಅರಸುತನಕ್ಕೆ ಇಲ್ಲಿ ಭರತನ ಇಡುವೆ, ಧರಿಸಿದ ಬಸವೇಶದಿ ನಾನಲೆವೆ. ಕೈಕೆ ಅಮ್ಮನವರ ಕಟ್ಟಪ್ಪಣೆಯಂತೆ 14 ವರ್ಷದ ಬಸವಿಯಾಗಿ ಅರಣ್ಯದಲ್ಲಿ ಇರ್ತೇನೆ. ಬಸವೇಶದಿ ಧರಿಸಿದ ಬಸವೇಶದಿ ನಾನಲೆವೆ, ಮರೆಸಿರೂಪವನು ವನದೊಳಗಿರುವೆ. ವಚನ ಪಾಲನೆಯ ಧರ್ಮ, ಹಸಿವಾದೊಳೆ ಫಲ ಮೂಲ ಕಳಿಯವು, ಹಸಿವಾದೊಡೆ ತಾಪಸಿಗಳಿಗುಣವಾಗಿ ಕಂದು ಮೂಲಗಳನ್ನು ಭಕ್ಷಿಸ್ತಾ ಉಲ್ಕರವನ್ನು ಧರಿಸಿ ಸೀತಾಲಕ್ಷ್ಮಣ ಸಮೇತನಾಗಿ ಆ ಪಿತೃದೇವತೆಯ ಮಾದಾಜ್ಞೆಯನ್ನು ಪಾಲಿಸಲೋಸ್ಕರವಾಗಿ ತ್ರಿಷಯಾದೊಡೆ ತ್ವರೆ ಹರಿಯುತ್ತಲಿಹವು. ವಚನ ಪಾಲನೆಯ ಧರ್ಮ, ಯಾವ ಕಷ್ಟಗಳು ನಷ್ಟಗಳು ಕಾಡಿನಲ್ಲಿ ನನ್ನ ಪಾಲಿಗಿಲ್ಲ. ಋಷಿ ಸವಾಸ ಆತ್ಮಚಿಂತನ, ಋಷಿ ಸವಾಸವು ತತ್ವಚಿಂತನವು, ಕೃಶವಾಗಿ ಪೆಕಾಯೋ ಧರ್ಮ ಸಮ್ಮತವು. ವಚನ ಪಾಲನೆಯ ಧರ್ಮ, ಪಿತೃವಚನ ಪಾಲನೆಯ ಧರ್ಮ, ಇದು ಧರ್ಮ, ಇದು ಧರ್ಮ. ರಘುವರನ ಈ ಧರ್ಮ ಪ್ರಜ್ಞೆಯನ್ನು ಕಂಡು ಋಷಿಮುನಿಗಳೇ ತಲೆಬಾಗಿದರು. ಮಹಾಪ್ರತಿಜ್ಞೆಯಿಂದ ಸೀತಾಲಕ್ಷ್ಮಣರಿಂದೊಡಗೂಡಿ ರಘುರಾಮಚಂದ್ರಮನು ತಮಸಾ ನದಿಯನ್ನು ದಾಟಿ ಶೃಂಗವೇಲಪುರವನ್ನು ಪೊಕ್ಕು ಭುವನ ಆತಿಥ್ಯವನ್ನು ಸ್ವೀಕರಿಸಿ ಭುವನಿಂದ ಅಂಟಾದ ಹಾಲನ್ನು ತರಿಸಿ ವಲ್ಕಲವನ್ನು ಧರಿಸಿ ಜಟಾಧಾರಿಗಳಾಗಿ ತಮ್ಮನ್ನು ಗಂಗೆ ದಾಟಿಸುವು ಎಂಬುದಾಗಿ ಭುವನನ್ನು ಕರೆದು ಆತ್ಮಸಕನನ್ನಪ್ಪಿಕೊಂಡು ಶ್ರೀರಾಮಚಂದ್ರ ಕೇಳಿಕೊಳ್ಳುತ್ತಾನೆ. ಸ್ವಾಮಿ, ಬಂಧುಗಳೆಲ್ಲ ನಿನ್ನನ್ನು ಹೊರಗಾಕಿದರೆ ಏನಾಯಿತು? ನಾವಿಲ್ವೇ? ನಿನ್ನ ಸೇವಕರಲ್ವೇ ನಾವು? ತುಳಸಿದಾಸರು ವರ್ಣಿಸ್ತಾರೆ. ಅವನಂದರಂತೆ ಇಲ್ಲೇ ಇರಬೇಕು. ದೇವದರಣಿದನ ಧಾಮ ತುಮಾರ, ದೇವದರಣಿದನ ಧಾಮ ತುಮಾರ.
देवधरणी धन धाम तुम्हारा मगन नीच सहित परिवार मगन नीच सहित परिवार देवधरणी धन धाम धन धाम ಸ್ವಾಮಿ, ನನ್ನ ಎಲ್ಲ ಜನರು ಸಂಪತ್ತು ವೈಭವ ನಿನ್ನ ಚರಣ ಕರ್ಪಿಸ್ತೇನೆ, ಇಲ್ಲಿ ಇರಬೇಕು ಅಂತ ಪ್ರಕಾರ ವಿನಂತಿ ಮಾಡಿಕೊಂಡಾಗ ಭುವನನ್ನು ಆತ್ಮೀಯವಾಗಿ ಅಪ್ಪಿಕೊಂಡು ಹೇಳಿದ ಗೆಳೆಯ, ತಪಸ್ವಿಯಾಗಿ ನಾನು ಇರಬೇಕಂತ ಅದು ಕೈಕೆ ಅಮ್ಮನವರ ಕಟ್ಟಪ್ಪಣೆ. ತಪಸ್ಸಿಗಳಿಗೆ ಭೋಗಗಳು ಸರ್ವತಾ ವರ್ಗ್ಯ, ಅನ್ಯತಾ ಭಾವಿಸಬೇಡ. ನಮ್ಮನ್ನು ಈ ಗಂಗಾ ನದಿಯ ದಾಟಿಸಪ್ಪ. ನಮ್ಮ ಕುಲದ ಹಿರಿಯವನಾಗಿರತಕ್ಕಂಥ ಸಕಲತ್ರರು ಪಿತೃವಿಗೆ ತಾನೇ ಮುಕ್ತಿಯನ್ನು ಕೊಡಲೋಸ್ಕರವಾಗಿ ಸಿದ್ಧಗೊಳಿಸಿರತಕ್ಕಂಥ ಪಾವನವಾದಂಥ ಭಗೀರಥಾದಿಗಳಿಂದ ಪ್ರತಿಗಿಳಿಸಲ್ಪಟ್ಟಂತ ಭಾಗೀರಥಿ, ಇವಳ ಪಾವನವಾದಂಥ ಸ್ಪರ್ಶದಿಂದಲೇ ಪುನೀತರಾಗಿದ್ದೇವೆ. ನಮ್ಮನ್ನು ಗಂಗೆ ದಾಟಿಸು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾನಂತೆ. ಕರೋ ಗಂಗಾ ಜಲ ಪಾರ ಗುಹ ಕೈ, ಕರೋ ಗಂಗಾ ಜಲ ಪಾರ, ಕರೋ ಗಂಗಾ ಜಲ ಪಾರ ಗುಹ ಕೈ, ಕರೋ ಗಂಗಾ ಜಲ ಪಾರ. लाभो तीरे उतरण आशु, लाभो तीरे, लाभो तीरे उतरण आशु, कोई भी न रहो उदार गुह कहे, करो गंगा जल पार गुह कहे, करो गंगा जल पार. तीन मूर्ति हम तीरथ बासी, तीन मूर्ति हम जानो प्रति उपकार गुह कहे, करो गंगा जल पार गुह कहे, करो गंगा जल पार. ನಿನ್ನ ಉಪಕಾರವನ್ನು ಮರೆಯಲಾರೆಯಪ್ಪ, ನಮ್ಮನ್ನೀ ಗಂಗೆಯನ್ನು ದಾಟಿಸು. ಹೀಗಂದಾಗ ಭುವನು ಆ ದಿವ್ಯವಾದಂಥ ನಾವಿಯಲ್ಲಿ ಕೊಳ್ಳಿರಿಸಿ ಶ್ರೀರಾಮಚಂದ್ರನನ್ನು ಭರದ್ವಾಜರ ಆಶ್ರಮಕ್ಕೆ ಕಳುಹುತ್ತಾ ಇದ್ದಾನೆ. ಮಾರ್ಗದಲ್ಲಿ ಭರದ್ವಾಜರ ದಿವ್ಯ ಆಶ್ರಮದಲ್ಲಿ ವಿಶ್ರಾಂತಿಯನ್ನು ಹೊಂದಿ ಅವರ ಆತಿಥ್ಯವನ್ನು ಪಡೆದು ಯಮುನಾ ನದಿಯನ್ನು ದಾಟಿ ಆ ಮಹಾ ವಟವೃಕ್ಷಕ್ಕೆ ಸೀತಾದೇವಿ ವಂದಿಸ್ತಾಳೆ. ನಮಸ್ತೆಸ್ತು ಮಹಾವೃಕ್ಷ ಪಾದಯನ್ಮೇ ಪತಿಮ್ರತೋ, ನಮಸ್ತೆಸ್ತು ಮಹಾವೃಕ್ಷ ಪಾದಯನ್ಮೇ ಪತಿಮ್ರತೋ, ಕೌಸಲ್ಯಾಂ ಚೈವ ಪಶ್ಚೇಯಂ ಸುಮಿತ್ರಾಂ ಯಶಸ್ವಿನಿ. ಹೇ ಮಹಾವೃಕ್ಷವೇ, ನನ್ನ ಪತಿಯ ವನವಾಸ ವ್ರತವು ಕ್ಷೇಮದಿಂದ ಯಶಸ್ವಿಯಾಗಲಿ. ಕೀರ್ತಿಶಾಲಿನಿ ಅಂತ ಕೌಸಲ್ಯ ಸುಮಿತ್ರಾ ದೇವಿಯರನ್ನು ನಾವು ಬೇಗನೆ ನೋಡುವಂತಾಗಲಿ. ಹೀಗೆ ಆ ವಟವೃಕ್ಷವನ್ನು ವಂದಿಸಿ ಶ್ರೀರಾಮಚಂದ್ರನೇ ಮುಂದಿದ್ದು, ಮಧ್ಯದಲ್ಲಿ ಸೀತಾದೇವಿ ಇದ್ದು, ಹಿಂದೆ ಲಕ್ಷ್ಮಣ ಆ ಮಹಾವನವನ್ನು ಒಕ್ಕನಂತೆ ಜ್ಞಾನಿಗಳು ವರ್ಣಿಸುತ್ತಾರೆ. ಶ್ರೀರಾಮಚಂದ್ರನ ಸಭೆಯ ಮಂಗಲ ರೂಪವನ್ನು ಸಕಲ ಕಾಲದಲ್ಲಿ ನೋಡುತ್ತಾ ಇರಬೇಕು ಎಂಬ ಉದ್ದೇಶದಿಂದ ಬಂದವ ಲಕ್ಷ್ಮಣ. ಮುಂದೆ ರಾಮನಿದ್ದಾನೆ, ಮಧ್ಯೆ ಸೀತೆ ಇದ್ದಾಳೆ, ಹಿಂದೆ ಲಕ್ಷ್ಮಣನಿದ್ದಾನೆ. ಆ ಪರಬ್ರಹ್ಮನಾದ ರಾಮನ ದರ್ಶನಕ್ಕೆ ಮಾಯೆ ಅಡ್ಡಿಯಾಗಿದ್ದಾಳೆ, ಸೀತಾದೇವಿ ಆದಿಮಾಯೆ. ಆ ವೇದ ಮಾತೆ ಅಯೋನಿಗೆ ಅಡ್ಡಿಯಾಗಿ ನಿಂತಿದ್ದಾಳು ಎಂಬಂತೆ ಲಕ್ಷ್ಮಣನಿಗಣ್ಣ ಕಾಣಿಸೋದಿಲ್ಲ. ಆಗ ಲಕ್ಷ್ಮಣನಂತೆ ಅತ್ತಿಗೆ, ನಾನು ರಾಮನನ್ನು ನೋಡಬೇಕು, ನಿಮ್ಮ ಕುತ್ತಿಗೆ ಸ್ವಲ್ಪ ಓರೆ ಮಾಡಿ ನಾನು ನೋಡಬೇಕು ಅಂತಾನೆ. ಈ ದಿವೆಯಿಂದೊಡಗೂಡಿ ಗೊಂಡಾರಣ್ಯವನ್ನು ಗರ್ತಂತ ಕಾಲ ಅಡಿಗಡಿಗೆ ನಿಲ್ಲುವಳು ಬಳಲಿದ್ದಾಳೆ ರಾಜಪುತ್ರಿ. ಕುಳ್ಳಿರು ತಡಿಗಡಿಗೆ ಸುಯ್ಯುವಳು, ಬಳಲಿ ಬಾಯಿ ಬಿಡುವಳೇಳುವಳು, ಬಳುಕುವಳು ಅಳುಕುವಳು ಮೆಲ್ಲಡಿಯ. ಇಡಲರಿಯೇ ರಾಮನ ಯಾವ ಹೆಗಲ ಮೇಲೆ ಕೈಟ್ಟು ಸೀತೆ ಅಂತಾಳೆ, ನಡೆಯಲಾರೆ ಇನ್ನು. ಇಡಲರಿಯೇ ಅಡಿಯಿನ್ನೆನಿತು
ಕಾನನ ತೆಡೆಯನು ಬೆಸೆಗೊಂಬಳಿ ಪರಿ ನಡೆದು ಸೀತೆ ನಡೆದು ನಡೆಗೆಟ್ಟು ನೆಮ್ಮಿದಳು ಆತ್ಮವಲ್ಲಭನ. ಶ್ರೀರಾಮನ ಮೇಲೆ ಕೈ ಇಡುತ್ತಾ ವಾಲ್ಮೀಕರ ಆಶ್ರಮ ಮುಂದೆ ಕಾಣಿಸ್ತಾ ಇದೆ. ಮಹಾಪ್ರದಕ್ಷಿಣೆಯನ್ನು ಗೈದು ವಾಲ್ಮೀಕರಿಗೆ ಅಭಿವಂದಿಸಿ ಆ ಭರದ್ವಾಜರು ತೋರಿದಂತಹ ಚಿತ್ರಕೋಟೆಯೆಡೆ ಧಾವಿಸ್ತಾ ಇದ್ದಾರೆ. ಆ ಬೆಟ್ಟದ ಮೇಲೆ ಹತ್ತಿಕೊಂಡು ಬರತಕ್ಕಂತಹ ರಘುರಾಮಚಂದ್ರನು ಸೀತಾದೇವಿಯಲ್ಲಿ ಅನೇಕ ಸೃಷ್ಟಿ ವೈಚಿತ್ರವನ್ನು ಕಾಣಿಸ್ತಾ ಮುಂದಕ್ಕೆ ಬರ್ತಾನೆ. ಮಂದಾಕಿನಿ ಪವಿತ್ರ ನದಿ ಹರಿತಾ ಇದೆ. ಮುಂದೆ ಕಾಣಿಸ್ತಾ ಇದೆ ದಿವ್ಯವಾಗಿರತಕ್ಕಂತಹ ಪರ್ವತ. ಚಿತ್ರಕೋಟೆಗಿರಿ ಶಿಖರ ಚಿತ್ರಕೋಟೆಗಿರಿ ಶಿಖರ. ವಿಚಿತ್ರ ಫಲ ಸುಮಗಳಾದರ ಚಿತ್ರಕೋಟೆಗಿರಿ ಶಿಖರ ಚಿತ್ರಕೋಟೆಗಿರಿ ತುಂಬಿ ಹರಿವ ನದಿ ಪುಳಿನ ಸ್ಥಳದಲ್ಲಿ ಮಾತಂಗಯೂತದ್ಯೋ ಕಂಗೊಳಿ ಪೂದು ಕರ ಕಾರುಣ ವರ್ಣದ್ಯೋ ಚಿತ್ರಕೋಟೆಗಿರಿ ಶಿಖರ. ದಿವ್ಯ ಪುಳಿನ ಸ್ಥಳಗಳನ್ನು ಕಂಡು ಮೈಮರೆತಂತಹ ರಘುರಾಮಚಂದ್ರನು ಸೀತಾದೇವಿಯನ್ನು ಎಚ್ಚರಿಸ್ತಾ ಇದ್ದಾರೆ. ನೋಡಿದೆ ಸೀತೆ ಕಾಂತೆ ಕಾಣೆ ಕಾಂತಾರವಲ್ಲವೇದು ಶಾಂತರಮ್ಯ ಪುಣ್ಯಾರಣ್ಯವು ಶಾಂತಿ ಸಹನೆ ಶಮದಮ ವಿದ್ದವಗೆ ಭ್ರಾಂತಿಯೇಕೆ ಮಮ ನಗರ ಕದಿಕವು. ಅಯೋಧ್ಯೆಗಿಂತ ಅಧಿಕವಾದಂತಹ ಆನಂದ ಈ ದಿವ್ಯವಾದ ನಿಸರ್ಗ ರಮ್ಯ ನೋಟದಲ್ಲಿ ಅನುಭವಿಸ್ತಾ ಇದ್ದೇವಲ್ಲ. ಹೀಗಂದು ಮೊದಲೇ ಗುಹನ ಮೂಲಕ ತಿಳಿಯಪಡಿಸಿದಂತೆ ಸುಮಂತ್ರನಿಗಂದ್ರು, ಸುಮಂತ್ರ ತಂದೆ ಏನಾಗಿಯನೋ ಭರತನು ಬಂದುದಿಲ್ಲ, ಆಪ್ತರುಗಳಯ್ಯನ ಮುಂದಿದರು ನಡೆ ಮಹೀತಳವ ಕೈ ಒತ್ತಿಸು ಭರತನಿಗೆ. ಸುಮಂತ್ರಳನ್ನು ಅಲ್ಲಿಂದಲೇ ಹಿಂದಕ್ಕೆ ಕಳುಹಿ ಚಿತ್ರಕೋಟೆಗಿರಿ ಶಿಖರದಲ್ಲಿ ವಾಸಿಸಿದ್ದಾರೆ. ಇತ್ತ ಶ್ರೀರಾಮನ ವಿಯೋಗದಿಂದ ಮೈಮರೆತಿದ್ದಂತಹ ದಶರಥನಿಗೆ ಸುಮಂತ್ರ ಬಂದು ರಘುರಾಮಚಂದ್ರ ಜಟಾವಲಕಲಧಾರಿಯಾಗಿ ಹೊರಟಾಂತಕ್ಕಂಥದ್ದು ಕೇಳಿದ ಕ್ಷಣವೇ ದಶರಥ ರಾಮನ ವಿಯೋಗದ 8ನೇ ದಿನವಿದು. 6ನೇ ದಿನವಿಡೀ ಒಂದು ವೃತ್ತಾಂತವನ್ನು ಕೇಳಿ ಒಂದು ದಿನವಿಡೀ ರಾಮನನ್ನು ಚಿಂತಿಸ್ತ ರಾಮಾನುಜ ವೈದೇಹಿ ತಪಸ್ವಿನಿ ನಮಾಂ ಜಾನೀತ ದುಃಖೇನ ಮ್ರಿಯಮಾಣೋ ಅನಾಥವತಿ. ಹೇ ರಾಮ, ಪಟ್ಟಾಭಿ ರಾಮ, ಕೋದಂಡ ರಾಮ, ಜಗದವಿ ರಾಮ, ಅಯೋಧ್ಯ ರಾಮ, ದಶರಥ ರಾಮ, ಕೌಸಲ್ಯ ರಾಮ, ನನ್ನ ನಗಲಿ ಓದಿಯ ಆನೆಸೇನ ಮಂದಿ ಮಾರ್ಬಡ ರಾಣ ರಾಮತ್ರದೊಡೆಯ ರಾಜಾದಿ ರಾಜನಾಗಿ ಶ್ವೇತ ಛತ್ರದ ಬಡಿಲಿನಲ್ಲಿ ನನ್ನನ್ನು ಕೊಳ್ಳಿರಿಸಬೇಕು ಅಂತ ನಾನು ಬಯಸಿದೆಗಳಿದೆ. ಅನಾಥರಂತೆ ಸಾಯುವ ನನ್ನನ್ನು ನೀವ್ಯಾರು ಗಮನಿಸಲಿಲ್ವೇ? ಹೇ ರಾಮ, ಹೇ ಲಕ್ಷ್ಮಣ, ಹೇ ಸೀತಾ, ನಮಾಂ ಜಾನೀತ ದುಃಖೇನ, ನನ್ನ ದುಃಖ ನಿಮಗೆ ಯಾರಿಗೊತ್ತು ತಿಳಿಯದೆ. ಮ್ರಿಯಮಾಣವನಾಥವತಿ ಇದನ್ನು ಹೇಳುತ್ತಾ ತಾಂಡವ ಪಿತೃವಿನ ವೈಶ್ಯನ ಮುನಿಯ ಶಾಪವನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಸತೀರಿಗೆ ಹೇಳುತ್ತಾ, ಮೇಲನುತ್ತರವಿಲ್ಲದಿರೆ ಭೂಪಾಲಕನ ಮುಖ ಚೇಷ್ಟೆಯನು ಮುರಿದಾದಿಗಳ ಅರಿದ ಕಟ ಕೆಟ್ಟೆನೆಂದೆನು ತಾ. ದಶರಥ ರಾಮನನ್ನೇ ನೋಡುತ್ತಾ ಕಣ್ತೆರೆದು ರಾಮ್ ತೆರೆಯಲ್ಪಟ್ಟ ಬಾಯಿ ಮಾಂಬ ತುಟಿ ಮುಚ್ಚುವುದರೊಳಗೆ ಬಾಯಿಂದ ಪ್ರಾಣ ಹೊರಟು ಹೋಗಿದೆ. ರಾಮತಕ್ಕಂತ ಸ್ಮರಣೆಯಿಂದ ದಶರಥನ ಯಾವ ಚೇತನ ಹೊರಟು ಹೋಗಿ ಶವಶದೇಶವಾಗಿದೆ ಈ ದೇಹ. ಎಲ್ಲೆಡೆ ದುಃಖ ಹರಡಿದೆ.
ದಶರಥನ ಯಾವ ವಿಯೋಗದಿಂದ ಅಳುತ್ತಾ ಇದ್ದಾರೆ ಜನ. ರಾಮ ರಾಮ ತಕ್ಕಂತ ಧ್ವನಿ ಎಲ್ಲೆಡೆ ತುಂಬಿ ಹೋಗಿದೆ ಪ್ರಕಾರವಾಗಿ. ಆಗಲೇ ವಸಿಷ್ಠರು ಒಂದು ಕ್ಷಣವಾದರೂ ಅರಾಜಕತೆ ಉಂಟಾಗಬಾರದು ಅಂತಕ್ಕಂಥ ಕಾರಣದಿಂದಾಗಿ ಸಿದ್ಧಾರ್ಥನೇ ನಂದನನೇ ಮೊದಲ ಅಂತ 5 ಮಂದಿ ಪ್ರಮುಖರನ್ನ ಶೀಘ್ರಗಾಮಿಗಳಾಗಿರತಕ್ಕಂಥ ಅಶ್ವಗಳನ್ನು ಸಿದ್ಧಗೊಳಿಸಿ ಅದರ ಮೇಲೆ ಕುಳ್ಳಿರಿಸಿ ಭರತ ಶತ್ರುಘ್ನರಿಗೆ ಈ ಮರಣ ವಾರ್ತೆ ತಿಳಿಯದಂತೆ ಅವರನ್ನ ಬಹು ಎಚ್ಚರಿಕೆಯಿಂದ ಕರೆತರಲೋಸ್ಕರವಾಗಿ ಅನೇಕ ಉಡುಗೊರೆ ವಸ್ತುಗಳನ್ನು ಕಳುಹಿಸಿಕೊಟ್ಟಿದ್ದಾನಂತೆ. ಶೀಘ್ರಗಾಮಿಗಳು ಧಾವಿಸಿ ಬರ್ತಾ ಇದ್ದಾರೆ ಭರತನೆಡೆಗೆ. ರಘುರಾಮಚಂದ್ರ ಮಹಾರಾಜ ಕೀ ಜಯ. ದಶರಥನಿಂದ ಕಳುಹಿಸಲ್ಪಟ್ಟಂತ ಸಿದ್ಧಾರ್ಥ ವಿಜಯ ಜಯಂತ ಅಶೋಕ ನಂದನರು ಅಮೂಲ್ಯವಾದಂತಹ ವಸ್ತುಗಳನ್ನ ಭರತನಿಗಿಟ್ಟು ಪಾದಮೂಲದಲ್ಲಿಟ್ಟು ವಸಿಷ್ಠರ ಆಜ್ಞೆಯಂತೆ ಶೀಘ್ರವಾಗಿ ಭರತ ಶತ್ರುಘ್ನರು ಅಯೋಧ್ಯೆಗೆ ಬರಬೇಕು ಎಂಬುದಾಗಿ ಸಂದೇಶವನ್ನು ತಿಳಿಸೋಣ. ಗತಿಗೆಟ್ಟ ಮತಿ ತತ್ತರಿಸತಕ್ಕಂತ ಭರತನು ಮೊದಲನೇ ದಿನ ರಾತ್ರಿ ತಾನೇ ಕಂಡಂತ ದುಶ್ಯಪ್ನವನ್ನು ಮತ್ತೆ ಮತ್ತೆ ಸ್ಮರಿಸುತ್ತಾ ಬಾಡಿದ ವದನದ ಶತ್ರುಘ್ನರ ಬಳಿ ತಿಳಿಯಬಡಿಸ್ತಾ ಇದ್ದಾನೆ. ವತ್ಸ, ಇದೇನು ರಾತ್ರಿ ನಾನು ಕಂಡಂತಹ ಸ್ವಪ್ನವನ್ನು ಸಾಕಾರವಾಗಿ ಕಣ್ಣನ್ನು ಕಾಣಿಸ್ತಾ ಇಲ್ವೇ? ಸಿದ್ಧಾರ್ಥ ಜಯಂತರೇ, ದಶರಥ ಮಹಾರಾಜ ಕುಶಲನೇ? ರಾಮಲಕ್ಷ್ಮಣಾದಿಗಳು ಕ್ಷೇಮವೇ? ಪೂಜ್ಯಳಾದಂತಹ ಕೌಸಲ್ಯ ಮಾತೆ, ನನ್ನನ್ನು ಹಡೆದವ ಕೈಕೆಯ ಸುಮಿತ್ರಾದಿಗಳು ಎಲ್ಲರೂ ಕುಶಲವೇ? ತಡೆದು ಕ್ಷೀಣ ಸ್ವರದಿಂದ ಸಿದ್ಧಾರ್ಥನಂದ, ಎಲ್ಲರೂ ಕುಶಲ. ತ್ವರೆ ಮಾಡಿವ ರಾಜ ತನ್ನ ಸ್ವಪ್ನವನ್ನು ತಿಳಿಯಪಡಿಸುತ್ತಾನೆ. ಹೊಲಸು ನಾರುವ ಶತ್ರುಘ್ನ, ನಾನು ಕಂಡ ಸ್ವಪ್ನ ಒಪ್ಪ ಇದು ಭಯಾನಕ. ಹೊಲಸು ನಾರುವ ವಸನದರಿಸಿಯ ನಮ್ಮ ತಂದೆ ತಿಲತಿಲಾನ್ನವ ತಿಂದು ತೇಗುತ್ತ ಕಿಲಕಿಲನೆ ನಗುತಿರ್ಪ ಬದನ ವಿಕೀರ್ಣ ಕೇಶಜಯ. ಹರಡಿದ ಕೂದಲಿಂದ ನಮ್ಮಪ್ಪ ಅಡಿಗೆ ತಾನೇ ಎಳ್ಳನ್ನ ಹಾಗೆ ತಿಲಮಿಶ್ರಾನ್ನವನ್ನು ತಿನ್ನುತ್ತಾ ಕೆದರಿದ ಕೂದಲಿಂದ ಕಲುಷಿತ ಗೋಮಯದ ಗುಂಡಿಯೊಳುರುಳಿ ಬೆಟ್ಟದೊಳೀಜುದೈತ ಮರಳಿ ತೈಲವ ಪೂಸಿ ಕೊಂಡಿಯನು ನಗುತ್ತ ಎನ್ನಯ್ಯ. ಈ ದುಷ್ಟ ಸ್ವಪ್ನ ಕಾಣುತ್ತದೆ. ಮರುಕ್ಷಣ ಕಡಲೊಡಗಿ ಗ್ರಹ ತಾರೆ ಚಂದ್ರರು ಪೊಡವಿ ಗುರುಳಲು ಗಿರಿವನಂಗಳು ಸುಡುತ್ತಿರುವುದು ಕಂಡಂಗಿದೆನೋ ಕಾರ್ಗತ್ತಲೆಲ್ಲೆಲ್ಲೂ. ಕುಡಿಯೊಳು ಉರುಳಿತು ಪಟ್ಟದಾನೆಯು ಕಡೆಗೆ ಕಂಡೆನು ಪಿತನ ಕಾಯವ ಬಿಡದಲೇ ಬಿಸಿಕೊಂಡಿಯನು ಇನ್ನೊಂದ ಕುಸುಮಗಳ. ಇಂಥ ಅರಿಷ್ಟ ಸ್ವಪ್ನವನ್ನು ಕಂಡಿದ್ದೇನೆ. ಸಿದ್ಧಾರ್ಥಾದಿಗಳು ಎಲ್ಲರೂ ಕುಶಲ ಅಂತ ಹೇಳುತ್ತಾ ಇದ್ದಾರೆ. ವೇಳೆ ಮಾಡಬೇಡ, ಬೇಗನೆ ನಾವು ಹೋಗಿ ನಮ್ಮವರನ್ನು ಕಾಣಬೇಕು ಅಂತ ಹೊರಟಿದ್ದಾರೆ. ಒಂದು ನಿಮಿಷ ತಳುವುದೇ ತಕ್ಷಣವೇ ಸುಧಾಮ ಎಂಬ ನದಿಯನ್ನು ದಾಟಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಕ್ರಾದಿನಿ ಶತದ್ರು ನದಿಗಳನ್ನು ದಾಟಿ ಎಲ್ಲೋ ತಳುವುದೇ ಶಿಲಾಮಯ ನದಿಯನ್ನು ಉತ್ತರಿಸಿ ಪರ್ವತಗಳನ್ನು ದಾಟಿ ಚೈತ್ರ ರಥವೆಂಬ ವನಕ್ಕೆ ಬಂದಿದ್ದಾರೆ. ಸರಸ್ವತಿ ಗಂಗಾ ಸಂಗಮವನ್ನು ಸೇರಿ ಪುಲಿಂಗಾ ನದಿಯನ್ನು ದಾಟಿ ಯಮುನಾ ನದಿಯನ್ನು ಸೇರಿ ಹಂಸದಾ ನಗರಕ್ಕೆ ಬರುತ್ತಾ ಭಾಗೀರಥಿಯನ್ನು ಕಂಡು ಪ್ರಾದ್ಭಟವೆಲ್ಲವೆಂಬುವನ್ನು ದಾಟಿ ಅನೇಕ ನದಿ ಪರ್ವತ ಶಿಖರಗಳನ್ನು ದಾಟಿ ಪಾಲವನಕ್ಕೆ ಬಂದಿದ್ದಾರೆ. 7 ರಾತ್ರಿ ಅಹೋರಾತ್ರಿ ಪ್ರಯಾಣಗೈದು ಶ್ರೀರಾಮನನ್ನು ಚಿಂತಿಸ್ತಾ ರಘುವರನನ್ನು ಕಾಣಬೇಕು ಅಂತ ಹೊರಟು ಬರ್ತಾ ಇದ್ದಾರೆ. ಅರುಣೋದಯದ ಕಾಲದಲ್ಲಿ ಅಯೋಧ್ಯೆಯ ಸನಿಯಕ್ಕಾಗಿ ಬರ್ತಾ ಇದ್ದಾರೆ. ನೋಡ್ತಾರೆ ದೂರದಲ್ಲಿ ಅಯೋಧ್ಯೆಯನ್ನ. ಇದೇನು ಅನಿಷ್ಟ ಸೂಚನೆಗಳು ದುಶ್ಶಕನಗಳು ಕಾಣುತ್ತಾ ಇವೆ. ಶತ್ರುಘ್ನ, ನೋಡಿದ್ದೇನೋ? ಮಹಾದ್ವಾರ ಮುಚ್ಚಿದೆ. ವೈರಿಯಂತೆ ಮಹಾದ್ವಾರ ಮುಚ್ಚಿದೆಯಲ್ಲ. ನಮ್ಮಯ್ಯನ ಪಟ್ಟದಾನ ಶತ್ರುಂಜಯ ಅದು ಕಣ್ಣೀರಿಡುತ್ತಾ ಹುಡಿಯಲ್ಲಿ ಹೊರಳಾಡುತ್ತಾ ಇದೆ.
ಪುರಜನರು ನಮ್ಮನ್ನು ಕಂಡು ಕದಲದೆ ನಿಂತವರು ಕೆಲವರು, ನಮ್ಮನ್ನು ಕಂಡಾಕ್ಷಣ ಕದವಿಕ್ಕಿ ಒಳಕ್ಕೆ ಹೋದವರು ಹಲವರು. ಮಂಗಲ ವಾದ್ಯಗಳಿಲ್ಲ, ಪಕ್ಷಿಗಳ ಕಲನದ ಕೂಜನ ಕೇಳಿಸದು. ಎಲ್ಲಿ ಬಂದಿದ್ದೇವೆ ನಾವೀಗ? ಮರುಪಾಲಿತವಾದಂತಹ ಸರಾಯು ಸೇರಿದ ನಗರಿ ಅಮರಾವತಿಯನ್ನು ಹೋಲ್ತಕ್ಕಂಥ ಅಯೋಧ್ಯೆ ಏನಿದೆ ಅಲ್ವೇ ಅಲ್ಲ? ಮಸಣದಂತೆ ಕಾಡಿ ಪೂದಿ ನಗರ ನೋಡು, ದುಃಖ ಗರ್ಭಿತವಾದ ಸ್ಮಶಾನ ಶಾಂತಿ ತುಂಬಿದೆ ಇಲ್ಲಿ. ಮನುಪಾಲಿತ ಮಹಸೌಖ್ಯದಾದರ ಮನುಪಾಲಿತ ಇದೇನಿದೆ? ಬರೆದಂತೆ ನಿಶ್ಚಲರು ಆಗಿದ್ದಾರೆ ಪ್ರಜಾಜನರು ನಮ್ಮನ್ನು ಕಂಡು. ದುಃಖಗರ್ಭಿತ ಮಹಾಮೌನ ತುಂಬಿದೆ, ಉಕ್ಕುವುದೆಲ್ಲದೆ ಭಯದಿ ನಡುಗುತ್ತೆ. ನಮ್ಮ ಆಪ್ತರಿಗೇನು ಆತ್ಮೀಯರಿಗೇನು ಅನಿಷ್ಟವಾಗಿರಬೇಕು ಶತ್ರುಘ್ನ. ಉಕ್ಕುವುದೆಲ್ಲದೆ ಭಯದಿ ಬೆಕ್ಕಸ ಬೆರಗಾಗಿ ಜನ ನೋಡುತ್ತಿದೆ. ಮಸಣದಂತೆ ನಗರ ಮಸಣ. ಇದೇನಿದು? ದಿಗಿಲುಗೊಂಡಂತಹ ಭರತಿಯಲ್ಲೂ ತಳುವುದೇ ನೇರವಾಗಿ ಅರಮನೆಯ ಸನಿಯಕ್ಕಾಗಿ ಬರುವಾಗ ಸೂರ್ಯ ಕುಲದ ಧ್ವಜ, ಕೋವಿದಾರ ಧ್ವಜ ಅರ್ಧ ಕಿಳಿದಿದೆ. ನಿರುತ್ಸಾಹನಾದ ಭರತನು ತಂದೆಯ ಅರಮನೆಯನ್ನು ಅಲ್ಲೆಲ್ಲೋ ಪಿತೃದೇವತೆಯನ್ನು ಕಾಣದೆ ಕೈಕೆಯ ಅಂತಃಪುರಕ್ಕೆ ಬರುತ್ತಾನೆ. ಬೆವರಿದೆ ಮೈ, ಕೈ ಕಾಲು ನಡುಗುತ್ತಾ ಇದೆ, ಗಂಟಲು ಒಣಗಿದೆ, ಕಣ್ಣುಗಳಿಂದ ಏಕಪ್ರಕಾರ ಅಶ್ರು ಇಳಿತಾ ಇದೆ. ದಿಕ್ಕೆಟ್ಟವನಂತೆ ಒಳಕ್ಕೆ ಬಂದು, ಅಮ್ಮ ಕೈಕೆ ಜನನಿ, ನಾನು ಮೊದಲು ನನ್ನ ಪೂಜ್ಯ ತಂದೆಗೆ ನಮಸ್ಕಾರ ಮಾಡಬೇಕು. ನಮ್ಮ ಜನಕರಲ್ಲಿ, ನಮ್ಮ ತಂದೆಯಲ್ಲಿ ರಾಜ್ಯಲೋಭದಿಂದ ಮತಿಗೆಟ್ಟ ಕೈಗೆ ಭರತನನ್ನು ಕಂಡಾಕ್ಷಣ ಉತ್ಸಾಹದಿಂದ ಬಳಿಗೆ ಬಂದು ಪರಸೆಳೆದ ಬಿಗಿದಪ್ಪಿ ಮುಂಡಾಡಿ ಹಣೆಗೆ ಒತ್ತಡಿಟ್ಟು ನೆತ್ತಿಯನ್ನು ನೇವರಿಸಿ ಬೆನ್ನು ಸವರಿ ಅಂದು ಆ ಕಿಂದುಳ ಲೋಭದಿಂದ ನಿಮ್ಮ ತಂದೆ ಭರತ ಯಾಗತಿ ಸರ್ವಭೂತಾನ ತಾಂಗತಿಂತೆ ಪಿತಾಗತ, ಎಲ್ಲರೂ ನೀನು ಹೋಗಬೇಕಂತ ಆ ಪರಲೋಕದ ಗತಿ ಅದೊಂದೇ ನಿಮ್ಮ ತಂದೆ ಸೇರಿದೆ. ಯಶಸ್ವಿ ಮಾವ ಯಜ್ಞಾದಿ ಕಾರ್ಯಗಳನ್ನು ನಡೆಸಿರುತ್ತಾರೆ. ಆದರೆ ಏನು ಮಾಡ್ತೀರಿ? ತಂದೆ ತೀರಿದ ಎಂಬ ವರ್ತಮಾನ ಕೇಳುತ್ತಲೇ ದಶರಥನ ದೇಹ ನಮ್ಮೆಲ್ಲರ ನಗಲಿ ಹೋಯಿತು. ಎಲ್ಲಿ ಅಡಗಿಸಿಟ್ಟಿದ್ದಾರೆ, ಏನಾಯಿತು ಮುಂತಾದಂತ ಭವಿಷ್ಯವನ್ನು ಚಿಂತಿಸ್ತಾ ಚಿಂತಿಸ್ತಾ ಬುಡ ಕಡಿದಂತೆ ಮರದಂತೆ ಭರತ ತತಃ ಶೋಕೇನ ಸಂವಿಘ್ನಃ ಪಿತುರ್ಮರಣ ದುಃಖಿತಃ ವಿಲಲಾಪಮಾತೇಜ. ಆಕಾಶವನ್ನು ಕಂಡು ಬಾಯಿ ತೆರೆದು ಗೋಳಿ ಇಡ್ತಾನೆ. ಮಹಾತೇಜ ಭ್ರಾಂತ ಪುನಿತ ಚೇತದುಮಾ. ದಿಕ್ಕು ಕಾಣದವನಾಗಿ ದಶರಥನನ್ನು ಅಪ್ಪ ಅಪ್ಪ ಅಂತ ಕರೆಯುತ್ತಾ ಉರುಳುತ್ತಾ ಇದ್ದಾನೆ, ಭೂಮಿಯಲ್ಲಿ ಹೊರಳುತ್ತಾ ಇದ್ದಾನೆ. ಕೈಕೆ ಮತ್ತೆ ಮರಣೋಪವಾರ ಮತ್ತೊಂದು ಸುದ್ದಿ ಹೇಳಿದ್ರು. ನನ್ನ ತಂದೆ ಪ್ರಾಣ ಹೋಗುವಾಗ ಏನು ಸಂದೇಶ ನಿನಗಾಗಿ ಹೇಳಲಿಲ್ಲ. ಹೇ ರಾಮ, ಹೇ ಸೀತೆ, ಹೇ ಲಕ್ಷ್ಮಣ, ಹೀಗೆ ನಿನ್ನ ಹೆಸರೇ ಇರ್ತದೆ. ಸೀತೆ, ಲಕ್ಷ್ಮಣ, ರಾಮ ರಾಮ ಅಂತ ಕರೆಯುತ್ತಾ ಕರೆಯುತ್ತಾ ಪ್ರಾಣ ಬಿಟ್ಟ. ಎರಡನೇ ಮಾತು ಕೇಳುತ್ತಲೇ ಮತ್ತೆ ಮೂರ್ಛೆ ಹೋದಂತ ಭರತ ರಾಮನಲ್ಲಿ ಹೋದ. ಪೂಜ್ಯಳಾದ ಸೀತಾಮಾತೆಯಲ್ಲಿ, ನನ್ನ ಪ್ರೀತಿಯ ಲಕ್ಷ್ಮಣನಲ್ಲಿ ಎಂದು ಕೂಗುತ್ತಾ ಇರತಕ್ಕಂಥ ಭರತವನ್ನು ಬಳಿ ಕರೆದು ಬೆನ್ನು ಸವರಿ ಅಲ್ಲೂ ಏನ್ ಚಿಂತೆ ಮಾಡಬೇಡ, ನಿನ್ನ ಮಾರ್ಗ ನಿಷ್ಕಂಟಕವಾಗಿದೆ. ಭರತ, ನೀನೇ ರಾಜನಾಗಬೇಕು ಎಂಬ ಕಾರಣದಿಂದ ದೇವಾಸ ಸಂಗ್ರಾಮದಲ್ಲಿ ನಾನು 2 ವರಗಳನ್ನು ಆಗಲೇ ಕೇಳಿ ರಾಮನನ್ನು 14 ವರ್ಷ ಕಾಡಿಗಟ್ಟಿದ್ದೇನೆ.
ಸೀತಾ ಲಕ್ಷ್ಮಣನವ ಅನುಸರಿಸಿ ಹೋಗಿದ್ದಾನೆ. ದಶರಥ ಪರಲೋಕ ಸೇರಿದ್ದಾನೆ. ಸಿಂಹಾಸನ ನಿನಗಾಗಿ ಕಾದಿದ ವತ್ಸ, ಪಟ್ಟಾಭಿಷೇಕದ ಸಿದ್ಧತೆಯಾಗಿದೆ. ಇನ್ನು ಮುಂದೆ ನೀನು ರಾಜ ಚಕ್ರವರ್ತಿ ಅಂತ ಕರೆಯೋಣ. ಭರತನಿಗೆ ಉಮ್ಮಳಿಸಿತು ಕಂಠ. ನಿಲ್ಲಲಾಗದೆ ಅಡಿಗಡಿಯ ಕಂಠಿನ ಮೂರ್ಛೆಯ ತಳಕ್ಕೆ ಎದ್ದವನೇ ತನ್ನ ತಾಯಿಯನ್ನು ನೋಡ್ತಾನೆ. ಹೇ ರಾಕ್ಷಸಿ, ಸೂರ್ಯ ಕುಲದ ಕಾಲರಾತ್ರಿ, ಪಾಪದರ್ಶಿನಿ, ಹೇ ಮೃತ್ಯು ರೂಪಳೆ, ರಘುಕುಲದ ಮೈಗೆ ವಿಷ ಮೂಡಿದೆಯ? ಧರ್ಮಕ್ಕೆ ರಾಮನನ್ನು ಹೊರಗಟ್ಟಿ ದರ್ವಿಷ್ಠನಾದಂಥ ರಾಜನನ್ನು ಕೊಂದಿಯಲ್ಲ. ನೀನು ನನ್ನ ತಾಯಿ, ನನ್ನ ಮಾತೆ ನೀನು. ಹೇ ಪಾಪಿನಿ, ಮಹಾಭಾಗ್ಯವಂತನಾದ ರಾಮನನ್ನು ನಾನು ಕಟ್ಟಿ ಉಳಿಸಿದ ರಾಜ್ಯದಿಂದ ಹೊರಗಾಕಿದೆಯಾ? ನಿನಗೆದರಿಂದ ಯಾವ ಕೀರ್ತಿ ಬಂದಿದೆ, ಯಾವ ಭಾಗ್ಯ ಬಂದಿದೆ? ನತು ಕಾಮಂ ಕರಿಷ್ಯಾಮಿ. ಹೇ ಪಾಪಿ ಕೈಗೆ, ನಿನ್ನ ಇಚ್ಛೆಯನ್ನು ನಾನೆಂದು ನಡೆಸಿಕೊಡುವುದಿಲ್ಲ, ನಿನ್ನ ಆಸೆಯನ್ನು ನಾನೆಂದು ತೀರಿಸುವುದಿಲ್ಲ. ನತು ಕಾಮಂ ಕರಿಷ್ಯಾಮಿ ತವಾಹಂ ಪಾಪ ನಿಶ್ಚಯೇ ಯಯಾ ವ್ಯಸನಮಾರಬ್ಧಂ ಜೀವಿತಾಂತಕರಂ ಮಮ. ನಿರ್ದೋಷಿಯಾದ ಪರಮಪೂಜ್ಯನಾದ ನನ್ನ ಅಣ್ಣನನ್ನು ಮರಳಿ ಕರೆತರುವ ತನಕ ನಾನು ಬೇರೆ ಯಾವ ಕಾರ್ಯದಲ್ಲಿ ತೊಡಗತಕ್ಕಂಥವನಲ್ಲ. ನನಗಿನ ಅಪೇಕ್ಷೆ ಇಲ್ಲ. ನಿನ್ನ ಆಸೆ ಎಂದೂ ಈಡೇರದು. ನಿಲ್ಬೇಡ ನನ್ನ ಕಣ್ಣು ಮುಂದೆ. ಎಲ್ಲಾದ್ರೂ ಹೋಗಿ ಸಾಯು. ಸಾತ್ವಮಗ್ನಿಂ ಪ್ರವಿಶ ವಾಸ್ವಯಂ ವಾ ದಂಡ ಕಾಮಿಷ. ಹೋಗು, ನೀನು ಕಾಡಿಗೊರಟವು ಪಾಪಿ. ರಾಮನಿಗಾಗದ, ರಾಮನಿಗೆ ಬಾಗದ, ರಾಮನಿಗೆ ಸಲ್ಲದ, ರಾಮನಿಗೆ ವಲ್ಲದ ಪಾಪಿಯಾದ ನಿನ್ನ ವದನವನ್ನು ನಾನು ನೋಡುವುದಿಲ್ಲ. ರಕ್ತುಂಬದಾನವ ಕಂಠೆ. ಕತ್ತಿಗಗ್ಗವಾದರೂ ನೇಣಾದರೂ ಬಿಗಿದುಕೊಂಡು ಸಾಯಿ, ಹೋಗು. ಹೀಗನ್ನುತ್ತಾ ಶೋಕತಪ್ತನಾದವ ಕೌಸಲ್ಯ ದೇವಿಯ ಬಳಿಗಾಗಿ ಬಂದು ಪಾದಕ್ಕೆ ಇರುತ್ತಾನೆ. ಕೌಸಲ್ಯ ದೇವಿ ನೋಡ್ತಾಳೆ. ಬಂದೆಯ ಭರತ ಚಕ್ರವರ್ತಿ ಅಂದರು. ಆ ಚಕ್ರವರ್ತಿ ಎಂಬ ಮಾತು ಕೇಳಿದ ಕ್ಷಣ ಕೌಸಲ್ಯ ದೇವಿಯ ಪಾದದಲ್ಲಿ ಹೊರಳಾಡಿದ. ತಾಯೇ ಜನನಿ, ನಾನೊಂದು ಅರಿಯೆ. ಶ್ರೀರಾಮನನ್ನ ಕಾಡಿಗಟ್ಟುವ ಈ ಕಾರ್ಯದಲ್ಲಿ ನನ್ನ ಕೈವಾಡ ಇಲ್ಲವಮ್ಮ. ನನ್ನನ್ನು ಚಕ್ರವರ್ತಿ ಅಂತ ಕರಿಬೇಡ ತಾಯೇ, ನಾನು ರಾಮನ ದಾಸ. ಅರಿಯೆ ನಾನಿದ ಜನನಿ ಸತ್ಯವು. ನಾನೇನು ತಿಳಿದಿಲ್ಲ ತಾಯೇ. ಅರಿಯೆ ನಾನಿದ ಜನನಿ ಸತ್ಯವು ಧರಣಿ ಆಳುವ ಆಸೆಯುಳ್ಳೊಡೆ. ರಾಮನ ರಟ್ಟಿ ರಾಜನಾಗಬೇಕು ಅಂತ ಸ್ವಪ್ನದಲ್ಲಿ ನಾನು ಬಯಸಿದ್ದಾದರೆ ಬರಲಿ ಭೂಸುರ ಹತ್ಯೆ, ಗುರು ಸ್ತ್ರೀ ಗಮನ, ಸುರೆ ಕುಡಿದ ಹುರುತರದ ಸ್ತ್ರೀಬಾಲ ಹತ್ಯದ ಪರಮ ಪಾಪಿಗಳಿಂಗೆ ಬರುತ್ತೀಯ. ಸರ್ವ ಪಾಪವು ಬರಲಿ. ರಾಮನ ಒನಕೆ ಕಳುಹುವಡೆ ನಾ ಕಾರಣನಾದೊಡೆ ಸರ್ವ ಪಾಪವು ಬರಲಿ. ನಾನಿದಕ್ಕೆ ಹೊಣೆಯಾಗಲಿ. ತಾಯೇ, ಪಾದದಲ್ಲಿ ಹೊಳೆತಕ್ಕಂಥ ಭರತನನ್ನು ಬಿಗಿದಪ್ಪಿ ಸಂತೈಸ್ತಾಳೆ. ನಿನ್ನಲ್ಲಿ ಅಪರಾಧವಿಲ್ಲವೆನ್ನಲಾಗಿ ಅಳುತ್ತಿರತಕ್ಕಂಥ ಭರತನನ್ನು ಕರೆತಂದ್ರು. ತೈಲ ದ್ರೋಣಿಗಳೆತ್ತಿದ್ದಾರೆ ದಶರಥನ ಶವವನ್ನ. ಬಂದು ನೋಡುತ್ತಾನೆ. ಉದ್ರುತ್ವಂ ಉದ್ರುತಂ ತೈಲ ಸಂಕ್ಲೇದಾತ್ ಸತು ಭೂಮೌ ನಿವೇಶಿತಂ. ತೈಲ ದ್ರೋಣಿಗಳೆತ್ತಿ ಶವವನ್ನು ಮೇಲಕ್ಕೆತ್ತಿದ್ದಾರೆ. ನೋಡುತ್ತಾನೆ. ಅರಿಶಿನ ಬಣ್ಣಕ್ಕೆ ಮಾಸಿದ ವದನ, ಮೃತ್ಯು ಗುಹಿಯಂತೆ ಬಾಯಿ ತೆರೆಯಲ್ಪಟ್ಟಿದೆ. ತೀಕ್ಷ್ಣವಾದಂತಹ ದೃಷ್ಟಿ ತನ್ನೆಡೆಗೆ ಬೀರುವಂತಿದೆ. ತಂದೆಯ ಕೈ ಮುಗೀತಾನಪ್ಪ. ಆ ಪೀತವರ್ಣವದನಂ ಪ್ರಸುತ್ತಮಿವ ಭೂಪತಿ. ಸತ್ತಾಗೆ ಕಾಣಿಸುವುದಿಲ್ಲ, ಮಲಗಿದ್ದಾನೆಂಬ ಹಾಗೆ ಕಾಣಿಸುತ್ತದೆ. ತಂದೆಯ ದುರಂತವನ್ನು ಕಂಡು ಇದಕ್ಕೆ ಕಾರಣ ತಾಯಿಯನ್ನು ಕೊಲ್ತೇನೆ ಅಂತ ಮುಂದಕ್ಕೆ ಬರ್ತಾನೆ ಖಡ್ಗವನ್ನೆತ್ತಿಕೊಂಡು. ಆಗ ವಸಿಷ್ಠರು ತಡೆದರು. ಭಕ್ತ ರಾಮನ ಯೋಗ್ಯನಾದ ತಮ್ಮ ನೀನು, ಅದಕ್ಕನುಕೂಲವಾದಂತಹ ಸ್ವಭಾವ ಧರ್ಮಗಳು ನಿನ್ನಲ್ಲಿ ಉಂಟೆಂಬುದಾಗಿ ಜರೆದು ಭರತನ ಕೈಯ ಖಡ್ಗವನ್ನೊರೆಗೊಳಿಸಿ ಧರ್ಮದ ರಹಸ್ಯವ ಅರುಹಿ ಬಳಿಕ ಪರೇತ ಕೃತ್ಯದ ಪರಮ ವೈದಿಕವ ಸಮಾಧಾನ ಪಡಿಸ್ತಾನೆ. ಮಗ ಭರತ, ಇಂಥ ಅಪರಾಧ ಮಾಡಬೇಡ. ಮಾತಾ ಪಿತೃಗಳ ವಚನ ಪಾಲಿಸಲು ನಿನ್ನ ಅಣ್ಣ ವನಕ್ಕೆ ಹೋಗಿದ್ದಾನೆ. ಆ ರಾಮನಿಗೆ ಸಂತೋಷವಾಗುವ ಕಾರ್ಯವನ್ನು ಮಾಡಬೇಕಾದ್ರೆ ಈ ಪಿತೃವಿನ ಊರ್ದು ದೈಹಿಕ ಕಾರ್ಯಕ್ಕೆ ಸಿದ್ಧನಾಗು ಅಂತ ಹೇಳ್ತಾನೆ. ಭರತನು ಆ ದುಃಖವನ್ನು ತಡೆದುಕೊಂಡು
ನಂತರ ಕ್ರಿಯೆಯನ್ನೆಲ್ಲ ಮುಗಿಸ್ತಾನೆ. ಮಹಾನ್ ಕೀರ್ತಿವಂತನಾದ ರಾಜ ದಶರಥನ ಕೀರ್ತಿ ಧವಳಿದೆಯೋ ಎಂಬಂತೆ ಭಸ್ಮರಾಶಿ ದಿವ್ಯವಾದಂತಹ ರಜತ ಅರಣ್ಯದಲ್ಲಿ ಸಂದರ್ಶನವಾದ ಮುಂದಿನ ಕಾರ್ಯಗಳೆಲ್ಲ ಮುಗಿದ ಬಳಿಕ ಮಂಗಲ ಸನಾತನಾದ ಭರತನು ರಾಜಸಭೆಗೆ ಬರ್ತಾ ಇದ್ದಾನೆ. ಮಂಗಲವಾದ್ಯಗಳು ಮೊಳಗುತ್ತಾ ಇವೆ. ಭರತನು ಕೋಪದಿಂದ ನಿಲ್ಲಿಸುವಂತೆ ಆಜ್ಞೆ ಕೊಟ್ಟ. ಯಾರಿಗೆ ಮಂಗಲವಾದ್ಯ, ಯಾರಿಗೆ ಸ್ವಸ್ತಿ, ಯಾರಿಗೆ ಒಂದಿ ಮಾರ್ಬೇಡ ಹೊಗಳಿಕೆ. ನಾನು ರಾಜನಲ್ಲ, ನಾನು ಸಿಂಹಾಸನ ಏರ್ತಕ್ಕಂಥವನೇ ಅಲ್ಲ, ಶ್ರೀರಾಮನೇ ಇಲ್ಲಿಗೆ ರಾಜ ಕೇಳಿ ಎಂಬುದಾಗಿ ಸಭೆಯಲ್ಲಿ ಘೋಷಿಸ್ತಾನೆ. ಕರೆತರುವೆ ರಾಮನ ರಾಜೀವ ಲೋಚನರ ಕರೆತರುವೆ ರಾಮನ. ಬರದಿರಲು ಹರಣವ ಪೀಪೆ ಚರಣ ಕವನ ಕರೆತರುವೆ ರಾಮನ ರಘುರಾಮ. ಆ ರಘುಚಂದ್ರವನ್ನು ಮಳ್ಳಿ ಕರೆದರುತ್ತೇನೆ. ಒಂದು ನಿಮಿಷದಳುವುದೇ ಚತುರಂಗಬಲ ಸಮೇತವಾಗಿ ಹೊರಡಬೇಕು ಅಂತಕ್ಕಂಥ ಆಜ್ಞೆಯನ್ನು ಹೊರಡಿಸಿದ. ಅಯೋಧ್ಯೆಯ ಸಕಲ ಪುರಜನರು ಪರಿಜನರು ಬಂಧುಗಳ ಜೊತೆಯಲ್ಲಿ ಹೊರಟಿದ್ದಾರೆ. ರಾಮನನ್ನು ಕಾಣತಕ್ಕಂಥ ಉತ್ಸಾಹದಿಂದ ಅನೇಕ ದಿವ್ಯ ವಸ್ತುಗಳನ್ನು ಕರದಲ್ಲಿಟ್ಟು ಹೊರಟಿದ್ದಾರೆ. ಭರತನೇ ಮುಂದಿದ್ದು ಮಾರ್ಗ ತೋರಿಸ್ತಕ್ಕಂಥ ಜ್ಞಾನಿಗಳ ಸಹಾಯದೊಂದಿಗೆ ಬರ್ತಾ ಇದ್ದಾರೆ. ಗಂಗಾ ತೀರವನ್ನು ಬಂದು ಮುಟ್ಟಿದ್ದಾರೆ. ಭುವನನ್ನು ಭೇಟಿಯಾಗಿ ರಾಮ ಹೋದಂತ ಮಾರ್ಗವನ್ನು ತಿಳಿಯುತ್ತಾನೆ. ಮರಳಿ ಕರೆತಂದು ರಾಮನಿಗೆ ಪಟ್ಟಾಭಿಷೇಕ ಮಾಡುವೆನೆಂಬ ಭರತನ ತ್ಯಾಗವನ್ನ ತಿಳಿದು ಗುಹ ಸನ್ಮಾನಿಸಿ ರಾಮ ವೃತ್ತಾಂತವನ್ನು ವಿವರಿಸುತ್ತಾ ಶ್ರೀರಾಮಚಂದ್ರ ಇಂಗುದಿಯ ಮರದಡಿಯಲ್ಲಿ ಇಲ್ಲಿ ಮಲಗಿದ್ದ ಅಂತ ಸ್ಥಳವನ್ನು ತೋರಿಸ್ತಾನೆ. ಆ ವೃಕ್ಷ ಮೂಲದಲ್ಲಿ ತಲೆಯನ್ನ ಹರಡಿ ಮಲಗಿದಂತ ರಾಮನ ಮಂಗಳಮೂರ್ತಿ ಕಣ್ಣಿ ಕಟ್ಟಿದಂತಾಯಿತು. ರಘುವರ ಅಣ್ಣ ರಾಮ, ಆ ಸಿರಿಯ ಸುಪಂದಿಗೆಯನ್ನು ನದಿ ಬಿಟ್ಟುಕೊಟ್ಟು ಈ ವೃಕ್ಷ ಮೂಲದಲ್ಲಿ ಇನ್ನು ಮಲಗಿದೆ ಎಂಬುದಾಗಿ ಹೊರನಾಡ್ತಾ ಇದ್ದಾರೆ. ರಾಮನ ಪಾದ ಧೂಳೆಂಬುದಾಗಿ ಧೂಳನ್ನು ತನ್ನ ತಲೆಗೆತ್ತಿ ಆಗ್ತಾ ಇದ್ದಾನೆ ಭರತ. ಸನಿಯದ ಒಂದು ಪೊದೆಯಲ್ಲಿ ಒಂದು ದೊರಗಾದ ಹೊರಟಾದ ಒಂದು ನೂಲಿನ ತುಂಡನ್ನು ನೋಡುತ್ತಾನೆ. ಇದೇನು ಅಂತ ಕೇಳಿದಾಗ ಗುಹನಂದ, ಇಂತಹ ದೊರಗಾದ ಹೊರಟು ನೂಲಿಯಿಂದ ಸಿದ್ಧ ಮಾಡಿದ ವಲ್ಕರಗಳನ್ನು ಇಟ್ಟುಕೊಂಡು ರಾಮ ಹೋಗಿದ್ದ ಎಂಬ ಮಾತು ಕೇಳಿದ ಕ್ಷಣ ಮತ್ತೆ ಮೂರ್ಛಾಪನ್ನನಾಗಿ ಆಹತೋಸ್ಮಿ ನೃಶಂಶೋಗಂ ಯಕ್ಷವಾರ್ಯಾಕೃತೆ ಮಮ ಈದೃಶಿ ರಾಘವಾಶಯ್ಯಮಭಿಷೇತೆ ಜನಾರ್ದನ. ಅನಾಥನಂತೆ ಸೀತಾರಾಮನನ್ನೇ ವೃಕ್ಷಮೂಲದಲ್ಲಿ ಮಲಗುವಂತೆ ಮಾಡಿದಂತ ನಾನು ಸಕಲ ಜಗತ್ತಿಗೆ ಅವನ ನಿಂದೆಗೆ ನಾನು ಪಾತ್ರನಾದೆಯಲ್ಲ ಎಂಬುದಾಗಿ ಅಳುತ್ತಾ ನೇರವಾಗಿ ಗುಹಾ ತೋರಿದ ಮಾರ್ಗದಿಂದ ಭರದ್ವಾಜರ ಆಶ್ರಮಕ್ಕೆ ಬಂದ್ರೆ ಚತುರಂಗ ಬಲ ಸಮೇತವಾಗಿ ಬಂದವರನ್ನೆಲ್ಲ ಸತ್ಕರಿಸಿ ಮಾದಾನಂದದಿಂದ ಅವರನ್ನು ಬೀಳ್ಕೊಡ್ತಾರೆ. ಚಿತ್ರಕೂಟದೆಡೆಗೆ ಹೋಗಿ ಅಂತ ಅವರನ್ನು ಕಳುಹಿಸಿಕೊಡುತ್ತಾರೆ. ಭರದ್ವಾಜರ ಆತಿಥ್ಯ ಸ್ವೀಕಾರ ಮಾಡಿದಂತಹ ಸೇನೆ ಮರಳಿ ಮರಳಿ ರಾಮನನ್ನು ಕಾಣುವ ಉತ್ಸಾಹದಿಂದ ಕಳೆದಂತಹ ಭರತನನ್ನು ಸ್ಮರಿಸುತ್ತಾ ಮುಂದಕ್ಕೆ ಹೊರಡುತ್ತಾ ಇದ್ದಾರೆ. ಆಗಲೇ ಚಿತ್ರಕೋಟೆ ಗಿರಿಶಿಖರದಲ್ಲಿ ಮಹಾನ್ ಸಾಲ ವೃಕ್ಷವನ್ನು ಏರಿ ನಿಂತು ನೆಲ ನಡುಗೋ ಬಾಂಗುಡುಗೋ ಈ ಮಾಸೇನೆ ನಡೆದು ಬರುತ್ತಿರುವಾಗ ಉಂಟಾದಂತ ತುಮಲವನ್ನು ವೀಕ್ಷಿಸಲು ವೃಕ್ಷದ ಮೇಲೆ ಇಂತಹ ಲಕ್ಷ್ಮಣನು ತಕ್ಷಣ ರಾಮನನ್ನು ಕರೆದು ಹೇಳ್ತಾನೆ. ರಾಮ ಅಣ್ಣ, ಆರಿ ಸಗ್ನಿಯನಣ್ಣ, ಹೋಮದ ಧೂಮವನ್ನು ಕಂಡು ಶತ್ರುಗಳು ನಮ್ಮ ಮೇಲೆ ದಾಳಿ ಇಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೊದಲು ಯಜ್ಞಾಗ್ನಿಯನ್ನು ಆರಿಸು. ಲಕ್ಷ್ಮಣ ಹೇಳ್ತಾನೆ ರಾಮನಿಗೆ, ಆರಿ ಸಗ್ನಿಯನಣ್ಣ ಶೀಘ್ರದಿ ಗುಹಾಂತರದಿ ದೇವಿಯನ್ನು ಒಯ್ತಿಟ್ಟು ಬಾ. ಸೀತಾದೇವಿಯನ್ನು ಗುಹೆಯಲ್ಲಿ ಅಡಗಿಸಿ ಬರಬೇಕು. ಜಲದಿ ತೊಡು ಕವಚವಂ ಚಾಪವಂ ಪಿಡಿ ನಿಷಂಗದಿಂತೆಗೆ ನಿಷಿದ ನಾರಾಚ ಮೃತ್ಯುವಹೂ. ಕೋದಂಡವನ್ನೆತ್ತಿಕೋ, ಕೈಯಲ್ಲಿ ಕವಚವನ್ನು ಹಚ್ಚಿಕೋ ಎಂದಾಗ ರಾಮ ಕೇಳ್ತಾನೆ, ಯಾಕೆ ಯಾಕೆ? ಸೇನೆ ಬರುತ್ತಿದೆ ಸೇನೆ, ಕಾಳಾಳು ಏರಾನೆ, ತೇರು ಕುದುರೆ ಯಮಗದು ಮಾರಿಬೇನೆ, ವೈರಿಯದಿತ ಭರತ. ಭರತನು ಮಹಾಸೇನೆಯಿಂದೊಡಗೂಡಿ ನಮ್ಮ ನಾಶಕ್ಕಾಗಿ ಬರ್ತಾ ಇದ್ದಾನೆ. ನನಗಾಜ್ಞೆ ಕೊಡುವಂತ ಕೇಳಿರತಕ್ಕಂತಹ ಲಕ್ಷ್ಮಣನನ್ನು ಕೆಳಕ್ಕಿಳಿಸಿ ರಾಮ ಮೈದಡವಿ ಹುಚ್ಚ. ಭರತನಂತಹ ಸಜ್ಜನರಲ್ಲಿ ಇಂತಹ ದುಷ್ಟ ಆರೋಪಣೆ ಮಾಡಬಹುದೇ? ಪಟ್ಟಾಭಿಷೇಕಕ್ಕೆ ಮೊದಲು ನಮ್ಮ ಆಶೀರ್ವಾದ ಪಡೆಯಲಿಕ್ಕಾಗಿ ಬಂದಿರುವುದು.
ಅಥವಾ ಬಂಧುಗಳನ್ನೆಲ್ಲ ಒಮ್ಮೆ ನನಗೆ ತೋರಿಸಿ ಕರ್ಕೊಂಡು ಹೋಗೋಣ ಅಂತ ಬಂದಿರಬಹುದು. ಇಳಿಕೆಳಕೆನಲು ಲಕ್ಷ್ಮಣನು ಶಾಂತನಾದ. ಗಿರಿ ಶಿಖರದಲ್ಲಿ ಆ ನೀಲಮೇಘ ಶ್ಯಾಮ ರಘುರಾಮಚಂದ್ರ ಆಕಾಶದ ಹಿನ್ನೆಲೆಯಲ್ಲಿ ಆ ಪರಬ್ರಹ್ಮ ಸ್ವರೂಪ ವಿರಾಟ ಮೂರ್ತಿ ಕಾಣಿಸ್ತಾ ಇದೆ. ಹುಡುಕ್ತಾ ಹುಡುಕ್ತಾ ಬರ್ತಾ ಇದ್ದ ಅನೇಕ ಪ್ರಕಾರ ಗುಹಾ ಮಾರ್ಗ ತೋರ್ತಾ ಕರೆತರ್ತಾ ಇದ್ದಾನೆ. ಎಲ್ಲಿದ್ದಾನವ ರಾಮ? ರಾಮನೆಲ್ಲಿ ಹೋದ ಮಾಮಾಗ್ರಜ ರಾಮನೆಲ್ಲಿ ಹೋದ. ಎಲ್ಲಿ ರಾಮ? ಯಾವ ಕಡೆ ಆಶ್ರಮ ಕಟ್ಟಿಕೊಂಡಿದ್ದಾನೆ? ತೋರಿಸೋಗುವ. ರಾಮನ ಕಾಂಬುದೆ ಜೀವನ ದೇಯ, ರಾಮನ ರಾಮಕ್ಕೆ ಅರ್ಪಿತ ರಾಜಶ್ರೀಯ. ರಾಮನೇ ಎಮ್ಮಯ ಭಾಗ್ಯದೇಯ, ರಾಮನೆಲ್ಲಿರನು ತೋರೋ ಜೀಯ, ರಾಮನೆಲ್ಲಿ ಹೋದ. ಶ್ರೀರಾಮ ಭಕ್ತವತ್ಸಲ ವಿಶ್ರಾಮ ರಾಮ ಎಲ್ಲಿದ್ಯೋ? ಹುಡುಕ್ತಾ ಹುಡುಕ್ತಾ ಬರತಕ್ಕಂಥ ಕಾಲ ದೂರದಲ್ಲಿ ಧೂಮ ಕಾಣಿಸ್ತು. ಕಷ್ಟದಿಂದ ಗುರುತಿಸಿದ ಶ್ರೀರಾಮ ಭರತನನ್ನು ಜಟಾವಲಕಲಧಾರಿಯಾದ ತನ್ನ ಅಣ್ಣನು ದೂರದಿಂದಲೇ ನೋಡ್ತಾ ಇದ್ದಾನೆ. ರಾಮದರ್ಶನ ಕಾಂಕ್ಷೆಯಿಂದ ಉಚ್ಚೆದ್ದು ರೋಮಾಂಚಿತನಾಗಿ ಪುಳಕಿದಾಂತ ಕರುಣೆಯಿಂದ ಅವಿರಳ ಆನಂದಾಶ್ರಯ ದೊರೆಯುತ್ತಾ ಪರ್ವತವನ್ನು ಏರಿ ಧಾವಿಸ್ತಾ ಧಾವಿಸ್ತಾ ಬರ್ತಾ ಇದ್ದಾನೆ. ಭರತ, ಅಣ್ಣನನ್ನು ಹ್ಯಾಕ್ ಕರೀಲಿ? ಸೀತಾಪದೆಯಿಂದಲೇ. ಸೀತಾ ಸಮೇತ ಕಾಡಿ ಕಳಿಸಲಿಕ್ಕೆ ಪಾಪಿ ನಾನೇ ಕಾರಣ. ದಶರಥನಂದನ ಅಂತ ಕರೀಲೆ? ಸತ್ತಂತ ತಂದೆಯ ನೆನಪೊಂದು ದುಃಖವಾಗಿ ಹೋದಿದ್ದೆ. ರಾಮಚಂದ್ರ ಅಂತ ಕರೀಲೆ? ಹಾಳಾದ ನಮ್ಮ ಅಮ್ಮ ಕರೀತಕ್ಕಂಥವಳು. ಹಾಗೆ ನಾನು ಕರಿಬಾರದು. ಹೇಗೆ ಕರೀಲಿ? ಹೇಗೆ ಇದ್ದಾನೆ ಅಂತ ಸ್ಮರಿಸಲಿ? ಮತ್ತೆ ಮತ್ತೆ ಭಯದಿಂದ ನಡುಗುತ್ತಾ ಕೊನೆಗೆ ಕ್ಷೀಣ ಸ್ವರದಿಂದ ಅಣ್ಣ ಅಣ್ಣ ಅಂತ ಕರೆಯುತ್ತಾ ದೇವ ಗೌತಮ ವಧು ವಿಶಾಪ ಕೃಪಾವಲಂಬನ ಕಪಟ ನಾಟಕ ದೇವ ಅರಕೋದಂಡ ಚಂಡನಿ ಕಂಡ ಬಾಹುಬಲ ದೇವ ವೈದೇಹಿ ವಿವಾಹ ಮಹಾವಿಭವ ಪ್ರಭುಜ ಪ್ರತಾಪ ರಾಮತಾರ ವಿನೋದ ವೈಭವ ರಾಮ ನಮೋ ರಾಮ ರಾಮ ರಾಮ. ಪಾದ ಕೆರೆಯತಕ್ಕಂಥ ಭರತನನ್ನು ತನ್ನ ಬಾಹುಗಳಲ್ಲಿ ಬಿಗಿದಪ್ಪಿ ಉಕ್ಸುವೆಂಬ ವಾರಿಯಲ್ಲಿ ಮುಳುಗುಳುಗಿಸಿ ಅವನನ್ನು ಅಪ್ಪಿಕೊಳ್ಳುತ್ತಿರುವಾಗ 4 ಕಣ್ಣುಗಳಿಂದ ಇಳಿದಂತ ನೀರಿನಿಂದ ಮನ್ನಾಕಿನಿಗೆ ಮಹಾಪೂರ್ವೇ ಬಂದಂತಾಯಿತು. ಶ್ರೀರಾಮಚಂದ್ರ ಧೈರ್ಯದಿಂದೊಡಗೂಡಿದಂತ ಭರತನನ್ನು ಅಪ್ಪಿಕೊಂಡು ಕೇಳ್ತಾನೆ, ತಂದೆಗೆ ಸುಖವೇ? ನನ್ನ ತಂದೆ ಹೇಗಿದ್ದಾನೆ ಕೇಳುತ್ತಲೇ ಕಣ್ಣೀರನ್ನೇ ಉತ್ತರವಾಗಿ ಕೊಟ್ಟಿದ್ದಾನೆ. ಪಿತೃವಿನ ಮರಣ ವಾರ್ತೆಯ ವಿಚಾರ ತಿಳಿದಂತ ರಾಮ ಅನಾಥರಾದ ಎಂಬುದಾಗಿ ಪಿತೃವಿಗೆ ತಿಲಾಂಜಲಿ ಜಲಾಂಜಲಿ ಇತ್ತ ಬಳಿಕ ಭರತ ಕೈಮುಗಿದು ಕೇಳಿಕೊಳ್ಳುತ್ತಾ ಇದ್ದಾನಣ್ಣ, ತಂದೆಯಡಗಿದ ಬಳಿಕ ನೀವೇ ತಂದೆ, ನನಗೆ ತಂದೆ ನೀನೇ. ತಂದೆ ತಾಯಿನ ಮಗವನಿ ತಾಯಲಿ ಸಂಧಿಸುವರೇ ಮನವ. ಅನಾಥರಾದ ನಮ್ಮನ್ನಲ್ಲಿ ಬಿಟ್ಟು ನೀನಿಲ್ಲಿಗೆ ಬಂದಿದ್ದೀಯಲ್ಲ ರಘುರಾಮಚಂದ್ರ, ಮರಳಿ ಬಂದು ರಾಜ್ಯವನ್ನು ನೀನಾಳಬೇಕು, ಕಾಡಾಡಿಯಾಗಿ ನಾನಲೆದಾಡಬೇಕು. ಇದೋ ಕೌಸಲ್ಯ ಕೈಕ ಸುಮಿತ್ರೆಯರನ್ನ ಕರೀಲಿಕ್ಕೆ ಬಂದಿದ್ದಾರೆ. ವಸಿಷ್ಠ ವಾಮದೇವಾದಿಗಳು ಬಂದಿದ್ದಾರೆ. ನೋಡುವೆನಲಾಗಿ ಮಾತೆಯರ ಪಾದ ಕೆರಗಿದ ಕುಂಕುಮ ರಹಿತವಾದ ಮಾಂಗಲ್ಯ ರಹಿತವಾದ ವದನಗಳನ್ನು ಕಾಣುತ್ತಲೇ ಮತ್ತೊಮ್ಮೆ ದುಃಖ ಮರುಕಳಿಸಬೇಕು ಪ್ರಸಾರ. ವಸಿಷ್ಠಾದಿಗಳು ವಾಮದೇವಾದಿಗಳು ಜಾಬಾಲೆ ಮೊದಲಾದವರು ಮಳ್ಳಿ ಬರಬೇಕು ಅಂತ ಪ್ರಕಾರ ಹೇಳ್ತಕ್ಕಂಥ ಕಾಲದಲ್ಲಿ ಧರ್ಮಭಾಷಕ್ಕೆ ಕಟ್ಟು ಬಿದ್ದು ನನ್ನ ತಂದೆ ನನ್ನನ್ನು ಕಳುಹಿಲಿನ ಹೊರತು ಕೇವಲ ಸತಿಯ ಮೋಹದಿಂದ ಕಳಿಸಿರ್ತಕ್ಕಂಥವನಲ್ಲ, ಜ್ಯೇಷ್ಠ ಪುತ್ರನೇ ರಾಜ್ಯಾಧಿಕಾರಿ ಆಗಬೇಕು ಅಂತಕ್ಕಂಥ ನಿಯಮವನ್ನು ನಾನು ಇಲ್ಲಿ ಉಲ್ಲಂಘಿಸ್ತೇನೆ. ಭರತ ಚಂದ್ರನ ಬೆಳದಿಂಗಳನ್ನು ತ್ಯಜಿಸಿದ್ರು, ಸಮುದ್ರ ಮೇಲೆ ಮೀರಿ ಅತಿಕ್ರಮಿಸಿದ್ರು. ತಂದೆ ಕೊಟ್ಟ ಮಾತನ್ನು ನಾನು ಮೀರಿ ನಡೆಯತಕ್ಕಂಥವನಲ್ಲ. 2 ನುಡಿಗಳು ನನ್ನಲ್ಲಿಲ್ಲ. ಹೋಗುವಕ್ಸ ಹಿರಿಯರಿಂದೊಡಗೂಡಿ ರಾಜ್ಯವನ್ನು ಕಾಪಾಡು. 14 ವರ್ಷ ತಪಸ್ವಿಯಾಗಿರುವೆನೆಂದಾದಾಗ ಭರತನ ಯಾವ ವ್ಯಾಖ್ಯಾನಕ್ಕೆ ಒಪ್ಪದೇ ಇರತಕ್ಕಂಥ ಕಾಲ ಕೊನೆಗೆ ತಾನು ತಂದ ಸ್ವರ್ಣ ಪಾದುಕೆಯನ್ನಿಟ್ಟು ಇದರ ಮೇಲೆ ನಿಲ್ಲಬೇಕು ಅಂತೇಳಿ ವಿನಂತಿಸಿಕೊಂಡು
ದೊಡೆಲೆ ರಾಜೇಂದ್ರ ಇನ್ನು ಮುಂದೆ ತಂದೆ ಸೇವೆಗೆ ಇದು ದೇಹತ್ಯಾಗ ಮಾಡ್ತೇನೆ ಅಂತ ಪ್ರಯತ್ನ ಮಾಡಿದಕ್ಕಾಗಿ ಕ್ಷಮಿಸು, ಈಗ ಅನುಗ್ರಹ ಮಾಡು. ಆ ದೊಡೆಲೆ ರಾಜೇಂದ್ರ ನಿನ್ನಯ ಪಾದುಕೆಯ ಕರುಣಿಪುದ, ನಿನ್ನ ಪಾದಸ್ಪರ್ಶವಾದ ಪಾದುಕೆಯನ್ನು ಕೊಡು. ದೇವರ ಪಾದವೆಂದೇ ಕಂಡು ಸೇವೆಯ ಮಾಡಿಕೊಂಡಿಹೇನೋ. ನಿನ್ನ ಪಾದುಕೆಗೆ ಪಟ್ಟವನ್ನು ಕಟ್ಟಿ ಅದರ ಮುಂದೆ ನಿಂತೆಲ್ಲ ಕಾರ್ಯವನ್ನು ನಡೆಸ್ತೇನೆ. ಆದರೆ ರಾಮ, ಕಾದಿಯನು 14 ವತ್ಸರ ಮೇದಿನಿಯ ನೀವು ಬಾರದಿರಲು ನಿವೇದಿಸುವೆನೆನ್ನಯ ತನುವ. 14 ವರ್ಷ ಕಾಲದಲ್ಲಿ ರಾಮ ಮರಳಿ ಬಾರದಿದ್ರೆ ನಿನಗೊಬ್ಬ ತಮ್ಮ ಇಲ್ಲ ಅಂತ ತಿಳ್ಕೊಳ್ಬೇಕು. ಈ ಶರೀರವನ್ನು ಅಗ್ನಿಗೊಪ್ಪಿಸ್ತೇನೆ ಎಂದು ಹೇಳುವಾಗ ತಮ್ಮನನ್ನು ಪರಸೆಳೆದು ಅಪ್ಪಿಕೊಂಡು ಆ 2 ಪಾದುಕೆಯನ್ನು ಅನುಗ್ರಹ ಮಾಡಿದ್ದಾನೆ. ವ್ಯಾಖ್ಯಾನಕಾರ ಹೇಳುತ್ತಾರೆ, ರಾಮ ನಿನಗಿಂತ ಭರತನೇ ಹೆಚ್ಚಿನವನಾದ. ರಾಮನಾದ ಇನ್ನ ತಲೆಗೆ ಒಂದೇ ಕಿರೀಟವಾದರೆ ಭರತನ ತಲೆಗೆ 2 ಕಿರೀಟ. ಆ 2 ಪಾದುಕೆಯನ್ನು ತಲೆಯಲ್ಲಿ ಒಪ್ಪಿಕೊಂಡು ಅಶ್ವಿನ ಲೋಚನ ಅಂತ ಶ್ರೀರಾಮನನ್ನು ಬೀಳ್ಕೊಟ್ಟು ಆ ದಿವ್ಯವಾದಂತಹ ಪಾದುಕೆಗೆ ಪಟ್ಟವನ್ನು ಕಟ್ಟಿದ್ದಾನೆ. ಪಾದುಕೆ ಗಾಯಿತು ಪಟ್ಟ ಪಟ್ಟ, ಪಾದುಕೆ ಗಾಯಿತು ಷೋಡಶ ಉಪಚಾರ ಪೂಜೆಯ ಗೈದು ಸ್ವೀಕರಿಸುವನಿದ ರಾಮ ತನೆಂದು. ಪಾದುಕೆ ಗಾಯಿತು ಪಟ್ಟ ಪಾದುಕೆ ಗಾಯಿತು. ಪಾದುಕೆ ತೊಳಿಕೆ ಆದ ನಂದಿಗ್ರಾಮೀಣ ಸಂತರ ಇಂಥ ತಪಸ್ವಿ ಜೀವನ ನಡೆಸಿ ಮರಳಿ ರಾಮನಿಗೆ ರಾಜ್ಯವನ್ನು ಒಪ್ಪಿಸಿಕೊಟ್ಟಂತಹ ಭರತ ಮಾಡಿಯೂ ಮಾಡದಂತ ಮಹಾನ್ ಕರ್ಮಯೋಗಿ. ಆದ್ರಿಂದ ಜ್ಞಾನಿಗಳು ಮಾಡು ಕರ್ಮ ಯೋಗಿಯಾಗು ಅಂತ ಭಕ್ತನಿಗೆ ಶ್ರೀರಾಮಚಂದ್ರನಿಗೆ ಮಂಗಳ ಹೇಳೋಣ. ಜಯ ಮಂಗಳೋ ನಿತ್ಯ ಶುಭ ಮಂಗಳಂ, ಜಯ ಮಂಗಳೋ ನಿತ್ಯ ಶುಭ ಮಂಗಳಂ. ಶ್ರೀರಾಮಚಂದ್ರನಿಗೆ ಜಯ ಮಂಗಳಂ, ಸೀತಾ ಮಾತೆಗೆ ಜಯ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಶ್ರೀ ಗುರುಗಳಿಗೆ ಜಯ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ವಿಶ್ವದಾವಡೆ ಶ್ರೀ ವಿಶ್ವಕರ್ಮನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹರ ನಮೋ ಪಾರ್ವತಿ ಪದೇ ಹರ ಹರ ಮಹಾದೇವ. ಶ್ರೀಭದ್ರಾರಮಣ ಗೋವಿಂದ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ ಗೋವಿಂದ. ಶ್ರೀ ಕುಲದೇವತಾ ಕಾಳಿಕಾ ಮಾತೆಯ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ ಗೋವಿಂದ. ಶ್ರೀ ಸುಬ್ರಾಯ ದೇವರ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ ಗೋವಿಂದ. ಶ್ರೀ ಗುರುಗಳ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ ಗೋವಿಂದ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಭರತ್ರಾಜ್ ಮತ್ತು ಚರಣ್ ರಾಜ್ ಹಾರ್ಮೋನಿಯಂ ಹಾಗೂ ತಬಲದಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಈ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ಶ್ರೀ ದೇವರು ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಅವರಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ.